ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ಭಾಸ್ಕರಾಯ ವಿದ್ಮಹೇ ದಿವಾಕರಾಯ ಧೀಮಹಿ ತನ್ನೋ ಸೂರ್ಯ ಪ್ರಚೋದಯಾತ್. ಓಂ ಶ್ರೀ ಸವಿತಾ ಸೂರ್ಯನಾರಾಯಣಾಯ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ರವಿಯ ಮೀನ ಸಂಕ್ರಾಂತಿಯ ವಿಶೇಷಕ್ಕೆ ಸ್ವಾಗತ. ಇದೇ ಮಾರ್ಚ್ ತಿಂಗಳ 14ರಂದು ರವಿಯ ಒಂದು ರಾಶಿ ಪರಿವರ್ತನೆ ಆಗುತ್ತೆ, ಅಥವಾ ಸೂರ್ಯ ಭಗವಂತರ ಒಂದು ರಾಶಿ ಪರಿವರ್ತನೆ ಆಗಲಿದೆ. ಪ್ರತಿ ತಿಂಗಳು ಸೂರ್ಯ ಭಗವಂತರ ಒಂದು ರಾಶಿ ಪರಿವರ್ತನೆ ಆಗೋದನ್ನು ಆಯಾ ತಿಂಗಳಿನ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಅಂದರೆ ರವಿಯು ಯಾವ ರಾಶಿಗೆ ಪ್ರವೇಶ ಮಾಡ್ತಾನೋ ಅದರ ಹೆಸರಿನ ಸಂಕ್ರಾಂತಿ. ಉದಾಹರಣೆಗೆ ಸೂರ್ಯನ ಒಂದು ಮಕರ ರಾಶಿಗೆ ಪ್ರವೇಶಿಸುವಾಗ ಅದನ್ನು ಮಕರ ಸಂಕ್ರಾಂತಿ ಎಂದರು, ಕುಂಭ ರಾಶಿಗೆ ಪ್ರವೇಶಿಸುವ ಕುಂಭ ಸಂಕ್ರಾಂತಿ ಎಂದರು. ಅದೇ ರೀತಿ ಸೂರ್ಯನು ಮೀನರಾಶಿಗೆ ಪ್ರವೇಶಿಸುವಂಥ ಈ ಕಾಲವನ್ನು ಮೀನ ಸಂಕ್ರಾಂತಿ ಎಂದು ಕರೆಯುತ್ತಾರೆ. ಇದು ಸೌರಮಾನದ ಮಾಸದ ಗಣನೆಗೆ ಅನುಗುಣವಾಗಿ ಸೌರಮಾನದ ಒಂದು ಕೊನೆಯ ಮಾಸ ಆಗಿರುತ್ತೆ. ಮೀನ ಮಾಸವು ಸೌರಮಾನದ ಕೊನೆಯ ಮಾಸ. 14ರಂದು ಮೀನ ಸಂಕ್ರಾಂತಿ ಸಂಭವಿಸಿದ ಸಾಯಂಕಾಲದಲ್ಲಿ ಅಲ್ಲಿ ರವಿಯ ಒಂದು ಪರಿವರ್ತನೆ ಆಗುತ್ತೆ. ಆ ಸಂಕ್ರಾಂತಿ ಸಂಭವಿಸಿದ ಬಳಿಕ ಒಂದು ತಿಂಗಳನ್ನು ಮೀನ ಮಾಸ ಎಂದು ಕರೆಯುವಂಥ ಪದ್ಧತಿ ಸೌರಮಾನದಲ್ಲಿರುತ್ತೆ. ಸೂರ್ಯ ಭಗವಂತರು ಜಗತ್ತಿನ ಆತ್ಮಸ್ವರೂಪ. ಎಲ್ಲ ನವಗ್ರಹಗಳಲ್ಲಿ ಆತರು ರಾಜ ಅಥವಾ ಚಕ್ರವರ್ತಿ ಸ್ವರೂಪನೆಂದು ಸಂಬೋಧಿಸಲ್ಪಡ್ತಾರೆ. ಜಗತ್ತಿಗೆ ಆತ್ಮಸ್ವರೂಪನಾದಂಥದ್ದು, ಜಗತ್ತಿಗೆ ಪ್ರಾಣಶಕ್ತಿಯನ್ನು, ಬೆಳಕನ್ನು, ಜಗತ್ತಿಗೆ ಒಂದು ಜೀವನದ ಒಂದು ಶಕ್ತಿಯನ್ನು, ಎಲ್ಲ ರೀತಿಯ ಒಂದು ಜ್ಞಾನವನ್ನು, ಧೈರ್ಯವನ್ನು, ಧರ್ಮವನ್ನು, ಸುಖವನ್ನು ಎಲ್ಲದಕ್ಕೂ ಕಾರಕನಾಗಿರ್ತಾರೆ ಆ ಒಂದು ಸೂರ್ಯ ಭಗವಂತರು. ನವಗ್ರಹಗಳಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಇದ್ದೇ ಇರುತ್ತೆ. ನಮಗೆ ಈ ಒಂದು ಭೂಮಂಡಲದಲ್ಲಿ ಇರುವವರಿಗೆ ಕಾಣುವಂತಹ ಪ್ರತ್ಯಕ್ಷ ದೇವತಾ ಸ್ವರೂಪ ಆ ಸೂರ್ಯ ಭಗವಂತರು. ಇಂದಿಗೂ ಈ ಗ್ರಾಮೀಣ ಭಾಗದಲ್ಲಿರ್ಬೋದು ಅಥವಾ ನಮ್ಮ ಪ್ರಾಚೀನ ಪದ್ಧತಿಗಳಿರ್ಬೋದು, ನಾವು ಬೆಳಗ್ಗೆ ಸೂರ್ಯ ಉದಯಕ್ಕೆ ಮುನ್ನ ಎದ್ದು ನಮ್ಮ ನಿತ್ಯ ಕರ್ಮಗಳನ್ನೆಲ್ಲ ಪೂರೈಸಿಕೊಂಡು ಸೂರ್ಯನಿಗೆ ವಂದನೆಯನ್ನು ಸಲ್ಲಿಸುವಂಥದ್ದು, ಸೂರ್ಯನಿಗೆ ನಮಸ್ಕಾರ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಅಥವಾ ಅವರವರ ಒಂದು ಕುಲಾಚಾರದಂತೆ ಸೂರ್ಯನನ್ನು ಅಲ್ಲಿ ದರ್ಶನ ಮಾಡಿಕೊಂಡು ವಂದನೆ ಮಾಡುವಂಥದ್ದೆಲ್ಲ ಪದ್ಧತಿ ಹಿಂದಿನ ಕಾಲದಲ್ಲೂ ಅನುಚಾನವಾಗಿ ಬಂದಿದೆ. ಇನ್ನು ಸೌರ ಪಂಥ ಎಂದು ಸೌರ ಗಣನೆಯ ಒಂದು ವಿಶೇಷವಾದ ಸೌರ ಪಂಥನೆ, ಸೌರ ಮಾನನೆ ಅಥವಾ ಸೌರಮಾನಕ್ಕೆ ಅನುಸಾರವಾಗಿ ನಡೆಸುವಂಥ ಒಂದು ಕಾಲಚಕ್ರ ಪಂಚಾಂಗಗಳು ಹಿಂದಿನ ಕಾಲದಿಂದಲೂ ಅನುಚಾನವಾಗಿ ಬಂದಿವೆ. ಹಾಗಾಗಿ ಸೂರ್ಯನ ಒಂದು ಮಹತ್ವವನ್ನು ಹಿಂದೆ ಋಷಿಮುನಿಗಳಿರ್ಬೋದು, ಹಿಂದಿನ ಒಂದು ನಮ್ಮ ಪುರಾತಜ್ಞರಿರ್ಬೋದು, ಅವರು ವಿಶೇಷವಾಗಿ ಕಂಡುಕೊಂಡಿದ್ದಾರೆ. ಜಗತ್ತಿಗೆ ಎಲ್ಲ ನಿಯಂತ್ರಕ ಶಕ್ತಿ ಅಂದರೆ ಸೂರ್ಯನ ಒಂದು ಅಸ್ತಿತ್ವವು ನಮಗೆ ಜೀವದಾಯಕವೂ ಆಗಿರುತ್ತೆ. ಸೂರ್ಯನು ಒಲಿದರೆ ನಮಗೆ ಪ್ರಾಣಶಕ್ತಿ, ಸೂರ್ಯನು ಮುನಿದರೆ ಈ ಜಗತ್ತೇ ಸರ್ವನಾಶ ಆಗುವುದು. ಅದನ್ನು ವಿಜ್ಞಾನ ಸಹ ಒಪ್ಪತ್ತೆ. ಇಲ್ಲಿ ಇರುವಂಥ ಇತರ ಗ್ರಹಗಳು ಸೂರ್ಯನನ್ನು ಸುತ್ತು ಬರುತ್ತವೆ ಅನ್ನೋದನ್ನು ನಾವು ಈ ವಿಜ್ಞಾನ ಯುಗದಲ್ಲಿ ಕಲಿತುಕೊಂಡಿದ್ದೇವೆ. ಹಿಂದೆನೂ ಸೂರ್ಯನನ್ನು ಸಾಂಕೇತಿಕವಾಗಿ ಗ್ರಹದ ಒಂದು ಪಟ್ಟಿಗೆ ಸೇರಿಸಿದ್ದಾರೆ ಹೊರತು ಈ ಸೂರ್ಯನು ಗ್ರಹಗಳಿಗಿಂತ ಭಿನ್ನ, ಸೂರ್ಯನು ಇತರ ಗ್ರಹಗಳಿಗಿಂತ ಒಂದು ಪಟ್ಟು ರೀತಿಯ ಬೇಕವಾದ ಶಕ್ತಿಯನ್ನು ಹೊಂದಿದವನು. ಜೊತೆಗೆ ಇತರ ಗ್ರಹಗಳು ಸೂರ್ಯನ ಅಧೀನದಲ್ಲಿ ಇರುವುದನ್ನು ಹಿಂದಿನ ಕಾಲದಲ್ಲೂ ಕಂಡುಕೊಂಡಿದ್ದಾರೆ. ಜೊತೆಗೆ ಈ ಗ್ರಹಗಳ ಮಂಡಲ ಸ್ಥಾಪನೆಯಲ್ಲೂ ಸಹ ಸೂರ್ಯನನ್ನು ಮಧ್ಯದಲ್ಲಿ ಕೇಂದ್ರದಲ್ಲಿ ಇರಿಸಿಕೊಂಡು ಇತರ ಗ್ರಹಗಳನ್ನು ಅವನಿಗೆ ಸುತ್ತು ಬರುವಂತೆಯೂ ಹಿಂದಿನ ಮಂಡಲದಲ್ಲಿ ರಚನೆಯಾಗುವಂಥ ಹಲವಾರು ಮಂಡಲಗಳು ಹಿಂದೆನೂ ಇದ್ದವು. ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಇಲ್ಲ. ಯಾಕಂದರೆ ಕೆಲವೊಬ್ಬರು ಈಗ ಕುತರ್ಕ ಮಾಡುವಂತಿದ್ದಾರೆ, ಸೂರ್ಯನನ್ನು ಗ್ರಹಗಳ ಪಟ್ಟಿಗೆ ಸೇರಿದ್ದಾರೆ, ರಾಹು ಕೇತುಗಳು ಅನ್ನೋದು ಗ್ರಹಗಳ ಅಸ್ತಿತ್ವದಲ್ಲಿಲ್ಲ. ಖಂಡಿತವಾಗಿಯೂ ಇದನ್ನು ಆ ಕಾಲದಲ್ಲೂ ಕಂಡುಕೊಂಡಿದ್ದರು. ರಾಹು ಕೇತುಗಳಿಗೆ ಯಾವುದೇ ರೂಪವನ್ನು ಕೊಟ್ಟಿಲ್ಲ. ಅಲ್ಲಿ ನವಗ್ರಹಗಳಲ್ಲಿ ಸಾಂಕೇತಿಕವಾಗಿ ಗುರುತಿಸಿದ್ದಾರೆ ಹೊರತು ಈ ರಾಹು ಕೇತುಗಳನ್ನು ಮಾಯಾ ಅಥವಾ ಛಾಯಾ ರೂಪಗಳು ಎಂದು ಗುರುತಿಸಿದ್ದಾರೆ. ಜೊತೆಗೆ ಅದನ್ನು ಉತ್ತರ ಮತ್ತು ದಕ್ಷಿಣದ ಧ್ರುವದ ಬಿಂದುಗಳು ಎಂದು ಸಹ ಒಂದು ಸಂಕೇತವಾಗಿ ಕರೆದಿದ್ದಾರೆ. ಅದೇ ರೀತಿ ಸೂರ್ಯನನ್ನು ಅಲ್ಲಿ ಸರ್ವಶಕ್ತನು, ಗ್ರಹದ ಆತ್ಮ ಸ್ವರೂಪನು ಅಥವಾ ಗ್ರಹಗಳಿಗೆ ಅಧಿಪತಿಯು ಎಂದು ಹಿಂದೆನೂ ಸಂಬೋಧನೆ ಮಾಡಿದ್ದಾರೆ. ಇದಕ್ಕೆ ಪೂರಕವಾದ ಹಲವಾರು ಸೂರ್ಯನಿಗೆ ಸಂಬಂಧಪಟ್ಟ ಶ್ಲೋಕಗಳು ಇವೆ. ಹಾಗಾಗಿ ಸೂರ್ಯನ ಒಂದು ಪರಿವರ್ತನೆಯು ಜಗತ್ತಿನ ಮೇಲೂ, ಆತನು ಪರಿವರ್ತನೆ ಆಗುವಂಥ ರಾಶಿಯಿಂದ ಜಗತ್ತಿನ ವಾತಾವರಣದ ಮೇಲೂ, ಪ್ರಕೃತಿಯ ಮೇಲೂ, ಅದೇ ರೀತಿ ಮನುಷ್ಯನ ಮನಸ್ಸು ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ವಿಚಾರದ ಮೇಲೂ ಸೂರ್ಯನ ಪರಿಣಾಮ ಅನುಚಾನವಾಗಿ ಇದ್ದೇ ಇರುತ್ತೆ. ಯಾಕಂದರೆ
ಈ ಸೂರ್ಯನನ್ನು ಹೊರತುಪಡಿಸಿ ನಮ್ಮ ಯಾವುದೇ ಸೃಷ್ಟಿಯನ್ನು, ಸ್ಥಿತಿಯನ್ನು ಅಥವಾ ಈ ಜಗತ್ತನ್ನು ನಾವು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಇಲ್ಲಿ ಏನೆಲ್ಲ ಇದೆ ಅದು ಸೂರ್ಯನ ಒಂದು ಶಕ್ತಿಯಿಂದಲೇ ಇದೆ. ಇಲ್ಲಿ ಏನೆಲ್ಲ ಮುಂದೆ ಜೀವನ ಮಾಡುತ್ತೆ ಅದೆಲ್ಲ ಸೂರ್ಯನ ಶಕ್ತಿಯಿಂದ ಜೀವನ ಮಾಡುತ್ತೆ. ಇಲ್ಲಿ ಯಾವುದಕ್ಕೆಲ್ಲ ಒಂದು ವಿನಾಶ ಅನ್ನೋದು ಅದೆಲ್ಲ ಆ ಸೂರ್ಯನ ಶಕ್ತಿಗೆ ಅಥವಾ ಸೂರ್ಯನ ನಿಯಮಕ್ಕೆ ಅನುಗುಣವಾಗಿ ಎಲ್ಲ ವಿನಾಶ ಆಗುತ್ತೆ. ಹಾಗೆ ಇಲ್ಲಿ ಸೂರ್ಯನು ಜಗದಾತ್ಮ ಸ್ವರೂಪನು ವೈವಸ್ವತ ಮನ್ವಂತರ ಎಂದು ಇದನ್ನು ಕರೀತಾರೆ. ಅಂದರೆ ವಿವಸ್ವತ್, ಸೂರ್ಯನ ಇನ್ನೊಂದು ಹೆಸರು ವಿವಸ್ವತ್ ಅಂತ ಹೇಳ್ತಾರೆ. ಅದು ಗೀತೆಯಲ್ಲೂ ಈ ಒಂದು ವಿಚಾರಗಳು ಬರ್ತವೆ. ಇಮಂ ವಿವಸ್ವತೆ ಪ್ರೋಕ್ತವಾನ್ ಮವ್ಯಹಂ ವಿವಸ್ವಾನ್ ಮನವಹೇ ಪ್ರಾಹ ಮನುರಿಕ್ಷ್ವಾ ಕವಿಭವತ್. ಅಂದರೆ ನಾನು ಈ ಯೋಗದ ರಹಸ್ಯವನ್ನು ಅಥವಾ ಈ ಒಂದು ಪ್ರಪಂಚದ ರಹಸ್ಯವನ್ನು ವಿವಸ್ವಾನ್ ಅಂದರೆ ಸೂರ್ಯನಿಗೆ ಬೋಧಿಸಿದ್ದೇನೆ. ಸೂರ್ಯನು ಅದನ್ನು ಮುಂದೆ ಬರತಕ್ಕಂತಹ ರಾಜ ಮಹಾರಾಜರುಗಳಿಗೆ, ಇಕ್ಷ್ವಾಕು ವಂಶದ ರಾಜರು ಮಹಾರಾಜರುಗಳಿಗೆ ಆತನು ತನ್ನ ಒಂದು ರಹಸ್ಯವನ್ನು ಅಥವಾ ಪ್ರಪಂಚದ ಒಂದು ಸೃಷ್ಟಿ ಸ್ಥಿತಿ ಲಯದ ರಹಸ್ಯವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ವ್ಯಕ್ತವಾಗುತ್ತೆ. ಹಾಗಾಗಿ ಈಗಿನ ನಾವು ವಾಸಿಸುವಂಥ ಮನ್ವಂತರವು ವೈವಸ್ವತ ಮನ್ವಂತರ ಒಳಪಡುತ್ತೆ. ಇಲ್ಲಿ ಸೂರ್ಯನೇ ಸರ್ವಶ್ರೇಷ್ಠವಾದ ಚಕ್ರವರ್ತಿಯು, ಸರ್ವಶ್ರೇಷ್ಠವಾದ ಪ್ರತ್ಯಕ್ಷ ದೇವರು ಆಗಿದ್ದಾನೆ. ಹಾಗಾಗಿ ಆ ಸೂರ್ಯನ ಮೀನ ಸಂಕ್ರಾಂತಿಯು ಈ ಬಾರಿ ಅನೇಕ ರೀತಿಯ ಉತ್ತಮ ಪರಿಣಾಮಗಳನ್ನು ಬೀರುವಂಥದ್ದಿರುತ್ತೆ. ನಮ್ಮ ಒಂದು ಜೀವನದ ಮೇಲೂ, ಆರ್ಥಿಕತೆ ಮೇಲೂ, ಆರೋಗ್ಯದ ಮೇಲೂ ಈ ಮೀನ ಮಾಸವು ಈ ಮಾರ್ಚ್ 14ರಿಂದ ಜೊತೆಗೆ ಏಪ್ರಿಲ್ 13ರವರೆಗೆ, ಮಾರ್ಚ್ 14ರಿಂದ ಏಪ್ರಿಲ್ 13ರವರೆಗೆ ಇರುವಂಥದ್ದು. ಈ ಬಾರಿಯ ವೈಶಿಷ್ಟ್ಯತೆ ಏನಂದರೆ ಅಲ್ಲಿ ಸೂರ್ಯನಿಗೆ ಸಂಕ್ರಾಂತಿ ಸಂಭವಿಸಿದ ದಿನವೇ ಅಲ್ಲಿ ಹುಣ್ಣಿಮೆನೂ ಇರುತ್ತೆ. ಅದೇ ದಿನ ಒಂದು ಗ್ರಹಣವು ಚಂದ್ರನ ಗ್ರಹಣವು ಸಂಭವಿಸುತ್ತೆ. ಈ ಗ್ರಹಣವು ಭಾರತಕ್ಕೆ ವ್ಯಕ್ತವಾಗುವುದಿಲ್ಲ, ಭಾರತಕ್ಕೆ ಕಾಣಿಸುವುದಿಲ್ಲ. ಹಾಗಾಗಿ ಇಲ್ಲಿ ಯಾವುದೇ ಗ್ರಹಣದ ಸೂತಕ ಆಚರಣೆ ಇರುವುದಿಲ್ಲ. ಆ ಗ್ರಹಣಕ್ಕೆ ಸಂಬಂಧಿಸಿದ ಪ್ರತ್ಯೇಕವಾದ ವಿಡಿಯೋನ ಈಗಾಗಲೇ ಪ್ರಸಾರ ಮಾಡಿದ್ದೇನೆ. ಅದನ್ನು ಹಲವರು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಯಾರೋ ವೀಕ್ಷಿಸಿಲ್ಲ, ಗ್ರಹಣಕ್ಕೆ ಸಂಬಂಧಿತವಾದ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಅದರಲ್ಲಿ ಗ್ರಹಣಕ್ಕೆ ಸಂಬಂಧಿತವಾದ ಮಾಹಿತಿಗಳು ಜೊತೆಗೆ ಯಾವ ಒಂದು ರಾಶಿಗಳ ಮೇಲೆ ಅದರ ಒಂದು ಅಡ್ಡ ಪರಿಣಾಮಗಳು ಇರ್ಬೋದು ಅನ್ನೋದರ ಒಂದು ಸೂಚನೆ ಇರುತ್ತೆ. ಜೊತೆಗೆ ಅದಕ್ಕೆ ಸೂಕ್ತವಾದ ಸರಳ ಪರಿಹಾರ ಮಾರ್ಗಗಳು ಅದರಲ್ಲಿ ಹೇಳಲಾಗಿದೆ. ಹಾಗಾಗಿ ಈ ಮೀನ ಸಂಕ್ರಾಂತಿಯ ದಿನವೇ ಹುಣ್ಣಿಮೆನೂ ಇದೆ. ಈ ಮೀನ ಸಂಕ್ರಾಂತಿಯ ದಿನವೇ ಗ್ರಹಣವು ಸಂಭವಿಸುತ್ತೆ. ಜೊತೆಗೆ ಈ ಮೀನ ಸಂಕ್ರಾಂತಿಯು ಸೌರಮಾನದ ಕೊನೆಯ ಸಂಕ್ರಾಂತಿ ಆಗಿರುತ್ತೆ. ಸೌರಮಾನದ ಸಂವತ್ಸರದ ಕೊನೆಯ ವರ್ಷ ಆಗಿರುತ್ತೆ. ಈ ಕ್ರೋಧಿ ಸಂವತ್ಸರದ ಕೊನೆಯ ಸಂಕ್ರಾಂತಿನೂ ಆಗಿರುತ್ತೆ. ಹಾಗಾಗಿ ಈ ಬಾರಿಯ ಒಂದು ಮೀನ ಸಂಕ್ರಾಂತಿಗೆ ವಿಶೇಷವಾದ ಮಹತ್ವಪೂರ್ವಕವಾಗಿರುತ್ತೆ. ಇನ್ನು ಯಾವ ರೀತಿ ಆ ಗ್ರಹಣದಿಂದ ಆಗುವಂಥ ಪರಿಣಾಮಗಳು ಇರ್ತವೆ ಅದು ಸೂರ್ಯನ ಪರಿವರ್ತನೆಯಲ್ಲೂ ಅದು ಸಹ ಸಮಾಂತರವಾಗಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಕೆಲವೊಬ್ಬರು ಗಣನೆಗೆ ಹೇಳ್ಬೋದು, ಅಥವಾ ಕೆಲವೊಬ್ಬರಿಗೆ ನಮಗೆ ಗ್ರಹಣದಲ್ಲಿ ಕೆಟ್ಟದ್ದು ಹೇಳಿದ್ದಾರೆ, ಇಲ್ಲಿ ಒಳ್ಳೇದು ಹೇಳಿದ್ದಾರೆ, ಅಥವಾ ಇಲ್ಲಿ ಒಳ್ಳೇದು ಹೇಳಿದರೆ ಅಲ್ಲಿ ಕೆಟ್ಟದ್ದು ಹೇಳಿದ್ದಾರೆ. ಯಾರೋ ಅಲ್ಲಿ ಕನ್ಫ್ಯೂಷನ್ ಅಥವಾ ಯಾವುದೇ ರೀತಿಯ ಒಂದು ಮನಸ್ಸಿನ ಅನುಮಾನಕ್ಕೆ ಬಳಬೇಕಾಗಿಲ್ಲ. ಅಲ್ಲಿ ಯಾವುದೋ ಗ್ರಹದಿಂದ ನಿಮಗೆ ಯಾವ ಒಂದು ಪರಿವರ್ತನೆಯಿಂದ ಒಳ್ಳೆಯ ಫಲ ಹೇಳ್ಬಿಡ್ದ ಖಂಡಿತ ಒಳ್ಳೆಯ ಫಲಗಳು ನಿಮಗೆ ಸಿದ್ಧಿ ಆಗುತ್ತೆ. ಯಾವುದೋ ಈ ಕೆಟ್ಟ ಫಲಗಳು ಹೇಳಿದರೆ ಯಾರಿಗೆ ಒಳ್ಳೆಯ ಫಲದಿಂದ ಇನ್ನೊಂದು ರೀತಿಯಲ್ಲಿ, ಉದಾಹರಣೆಗೆ ಇದೇ ಕಾಲದಲ್ಲಿ ಅಲ್ಲಿ ಹಲವಾರು ಗ್ರಹಗಳ ಪರಿವರ್ತನೆ ಆಗುತ್ತೆ. ಇದೇ ಕಾಲದಲ್ಲಿ ಅಲ್ಲಿ ಶುಕ್ರನ ಒಂದು ಪರಿವರ್ತನೆ ಇರ್ಬೋದು, ಶುಕ್ರನ ವಕ್ರಗತಿ ಇರ್ಬೋದು, ಬುಧನ ವಕ್ರಗತಿ ಇರ್ಬೋದು, ಇವೆಲ್ಲವೂ ಇರುತ್ತೆ. ಅದಕ್ಕೆ ಪ್ರತ್ಯೇಕವಾದ ಫಲಗಳನ್ನು ಹೇಳಿದ್ದೇನೆ. ಆ ಪ್ರತ್ಯೇಕ ಫಲದಲ್ಲಿ ಕೆಲವೊಂದು ರಾಶಿಗಳಿಗೆ ಉತ್ತಮ, ಕೆಲವೊಂದು ರಾಶಿಗೆ ಅರ್ಧಮ ಬಂದಿರ್ಬೋದು. ಇಲ್ಲಿ ಸೂರ್ಯನ ಸಂಕ್ರಾಂತಿಯಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ ಅಂತ ಬಂದಿರ್ಬೋದು. ಹಾಗಾಗಿ ಅಲ್ಲಿ ಯಾವುದೇ ರೀತಿಯ ನೀವು ಆತಂಕಕ್ಕೆ, ಅನುಮಾನಕ್ಕೆ ಒಳಗಾಗದೆ ಯಾವ ಗ್ರಹಗಳಿಂದ ಉತ್ತಮ ಫಲ ಇದೆ ಖಂಡಿತ ನಿಮಗೆ ಆ ಫಲ ನಷ್ಟ ಆಗೋದಿಲ್ಲ. ಯಾವುದರಿಂದ ಹೇಳಲ್ಪಟ್ಟಂತಹ ಉತ್ತಮ ಫಲಗಳಿರ್ಬೋದು, ಮಧ್ಯಮ ಫಲಗಳಿರ್ಬೋದು, ಅವೆಲ್ಲೂ ನಿಮಗೆ ಯಾವುದೇ ಫಲಗಳು ನಷ್ಟ ಆಗೋದಿಲ್ಲ. ಉತ್ತಮ ಫಲ ಇದ್ದವರಿಗೆ ಖಂಡಿತ ಉತ್ತಮ ಫಲ ಬಂದೇ ಬರುತ್ತೆ. ಇನ್ನು ಈ ಸೂರ್ಯನ ಈ ಬಾರಿಯ ಒಂದು ಮೀನ ರಾಶಿಗೆ ಪ್ರವೇಶಿಸುವಂಥ ಕಾಲವು ಅಷ್ಟೇನು ಜಾಗತಿಕವಾಗಿ ಉತ್ತಮ ಫಲವನ್ನು ಕೊಡ್ತಾಯಿಲ್ಲ. ಅಲ್ಲಿ ಮೀನರಾಶಿಗೆ ಬರತಕ್ಕಂಥ ಸೂರ್ಯನು ಅನೇಕ ರೀತಿಯ ಈ ರಾಜಕೀಯವಾಗಿ, ಧಾರ್ಮಿಕವಾಗಿ ಉತ್ತಮ ಫಲಗಳಿಗೆ ಕಾರಕನಾಗ್ಬೋದು. ಆದರೆ ಸಾಂಸಾರಿಕವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಕೆಲವೊಬ್ಬರ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಸೂರ್ಯನಿಗೆ ಈ ಬಾರಿಯಲ್ಲಿ ರಾಹುವಿನ ಯುತಿ ಸಿಗುತ್ತೆ. ಹಾಗಾಗಿ ರಾಹು ಅನ್ನೋದು ಅದು ಅಷ್ಟೊಂದು ಉತ್ತಮವಾದ ಯುತಿ ಅಲ್ಲ. ಜೊತೆಗೆ ಇದೇ ಸೂರ್ಯನಿಗೆ ಮೀನ ಮಾಸದ ಮಧ್ಯಭಾಗದಲ್ಲಿ ಅಂದರೆ ಈ ಮಾರ್ಚ್ 29ರಂದು ಈ ಸೂರ್ಯನಿಗೆ ಅಲ್ಲಿ ರಾಹುಗ್ರಸ್ತ ಗ್ರಹಣವೂ ಸಹ ಆಗಲಿದೆ. ಹಾಗಾಗಿ ಅಲ್ಲಿ ಖಂಡ ಗ್ರಹಣ ಅಂತ ಆಗುವಂಥದ್ದು ಸಾಧ್ಯತೆ ಇರುತ್ತೆ. ಅದು ಭಾರತಕ್ಕೆ ಈ ಗ್ರಹಣವೂ ಸಹ ಕಾಣಿಸೋದಿಲ್ಲ. ಹಾಗಾಗಿ ಈ ಸೂರ್ಯನು ಮೀನದಲ್ಲಿ ಆರಂಭಕ್ಕೆ ಬರುವಾಗಲೂ ಅಲ್ಲಿ ಗ್ರಹಣದ ಒಂದು ಆರಂಭದಲ್ಲಿ ಬರ್ತಾನೆ. ಜೊತೆಗೆ ಅಲ್ಲಿ ಆತನ ಒಂದು ಮಧ್ಯಭಾಗದಲ್ಲಿ ಅಲ್ಲಿ ಸೂರ್ಯನಿಗೆ ಗ್ರಹಣ ಬರುವಂಥ ಅಮಾವಾಸ್ಯೆಯ ಒಂದು ಗ್ರಹಣವು ಬರುತ್ತೆ. ಹಾಗಾಗಿ ಈ ಬಾರಿಯ ಮೀನ ಪ್ರವೇಶವು ಜಗತ್ತಿನಲ್ಲಿ ಹಲವಾರು ತಲ್ಲಣಗಳನ್ನು, ಏರುಪೇರುಗಳನ್ನು ಸೂಚನೆ ಮಾಡಿದೆ. ಪ್ರಾಕೃತಿಕವಾಗಿಯೂ ಜೊತೆಗೆ ಧಾರ್ಮಿಕವಾಗಿಯೂ ಆರ್ಥಿಕವಾಗಿಯೂ ಈ ಸೂರ್ಯನ ಸಂಕ್ರಾಂತಿ ಬಳಿಕ ಸ್ವಲ್ಪ ಏರುಪೇರುಗಳು ಆಗುವಂಥದ್ದಿರುತ್ತೆ. ಇನ್ನು ಆಳುವವರು ಈ ಕಾಲದಲ್ಲಿ ನಿರಂಕುಶರಾಗ್ತಾರೆ. ಆಳುವ ವರ್ಗದವರು ಅಲ್ಲಿ ಸೂರ್ಯನು ಆಳುವ ವರ್ಗವನ್ನು ಸೂಚಿಸಿದರೆ ಅಲ್ಲಿರತಕ್ಕಂಥ ರಾಹು ಅಲ್ಲಿ ನಿರಂಕುಶ ಸ್ಥಿತಿಯನ್ನು ಜೊತೆಗೆ ವಿಪರೀತವಾದವನ್ನು, ವಿತಂಡವಾದವನ್ನು ಸೂಚನೆ ಮಾಡ್ತಾನೆ. ಜೊತೆಗೆ ಇದೇ ಕಾಲದಲ್ಲಿ ಬುಧನು ಅಲ್ಲಿದ್ದಾನೆ. ಬುಧನಿಗೆ ಇದು ನೀಚ ರಾಶಿ ಆಗಿರುತ್ತೆ. ಬುಧನಿಗೆ ಮೀನರಾಶಿಯು ನೀಚತ್ವದ ರಾಶಿ. ಶುಕ್ರನಿಗೆ ಇದೇ ಕಾಲದಲ್ಲಿ ಆತನ ಇದ್ದಾನೆ, ಆದರೆ ಆತನಿಗೆ ದೀರ್ಘಕಾಲದ ವಕ್ರಗತಿ ಪ್ರಾಪ್ತವಾಗಿರುತ್ತೆ. ಇವೆಲ್ಲ ಕಾರಣಗಳಿಗೆ ಅನುಭೂತಿಯಾಗಿ ಅಲ್ಲಿ
ಈ ಆಳುವಂಥ ವರ್ಗದವರು ಮೀನ ಮಾಸದಲ್ಲಿ ಅಂದರೆ ಈ ಮಾರ್ಚ್ 14ರಿಂದ ಏಪ್ರಿಲ್ 13ರವರೆಗಿನ ಅವಧಿಯಲ್ಲಿ ಇಲ್ಲಿ ರಾಜಕೀಯದವರಿಂದ ಆಳುವವರಿಂದ ವಿತಂಡವಾದಗಳು ಇದೇ ಫಲವು ಗ್ರಹಣದಲ್ಲಿ ಸಹ ವ್ಯಕ್ತವಾಗಿದೆ. ಹಾಗಾಗಿ ಇಂಥ ಒಂದು ಪೂರ್ವಾಗ್ರಹ ಪೀಡಿತವಾದ ನಿರ್ಧಾರಗಳನ್ನು, ಅಹಂಕಾರದ ನಿರ್ಧಾರಗಳನ್ನು, ಮೂರ್ಖತ್ವದ ನಿರ್ಧಾರಗಳನ್ನು ಆಳುವವರು ತೆಗೆದುಕೊಳ್ತಾರೆ. ಜನರ ಮೇಲೆ ಬೇರೆ ಬೇರೆ ರೀತಿಯ ನಿಷೇಧಗಳು ಅಥವಾ ಬೇರೆ ಬೇರೆ ರೀತಿಯ ಪೂರ್ವಾಗ್ರಹದ ಹೇಳಿಕೆಗಳು ಹೇಳುತ್ತಂಥವು. ಜೊತೆಗೆ ಈ ಕಾಲದಲ್ಲಿ ಇದೇ ವ್ಯಕ್ತಿಗಳು ಅಥವಾ ಈ ಯಾರು ಉನ್ನತ ಹುದ್ದೆಯಲ್ಲಿರುವಂಥವರು ಅಥವಾ ಆಳುವ ವರ್ಗದವರು ಬೇರೆ ಬೇರೆ ರೀತಿಯ ಜನರಿಗೆ ವಿನಾಶ ಆಗುವಂತಹ ಒಂದು ನಿರ್ಧಾರಗಳನ್ನು, ಜನರಿಗೆ ಸಂಕಷ್ಟದಾಯಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಇವೆಲ್ಲವೂ ಅಲ್ಲದೆ ಈ ಪ್ರಾಕೃತಿಕವಾಗಿಯೂ ಈ ಜಲತತ್ವದ ರಾಶಿಯಲ್ಲಿ ಇದು ಸೂರ್ಯನು ಬರುವಂಥದ್ದು. ಅಲ್ಲಿ ಮೀನರಾಶಿಯು ಜಲತತ್ವವನ್ನು ಸಂಕೇತಿಸುವಂಥದ್ದು. ಅಲ್ಲಿ ಜಲಕ್ಕೆ ಸಂಬಂಧಪಟ್ಟಂಥ ಹಲವಾರು ಏರುಪೇರುಗಳು, ಜಲ ದುರಂತಗಳು ಅಂದರೆ ಜಲ ಮಾರ್ಗದಲ್ಲಿ ಇರುವಂಥ ಶಿಪ್ಪುಗಳು ಅಥವಾ ಬೋಟುಗಳು ಅಂತ ಹೇಳ್ತೇವೆ, ಅಂತಹ ಜಲ ಪ್ರಯಾಣ ಕಾಲದಲ್ಲಿ ಆಗುವಂಥ ದುರಂತಗಳು ಸಂಭವಿಸುವಂಥದ್ದು. ಜೊತೆಗೆ ನಿಗೂಢವಾಗಿ ಅನೇಕ ರೀತಿಯ ಒಂದು ಈ ಮೇಘಸ್ಫೋಟಗಳು ಅಂದರೆ ಹಠಾತ್ತಾಗಿ ಮಳೆ ಬರುವಂಥದ್ದು. ಅಂದರೆ ಬೇಸಿಗೆಯ ಕಾಲದಲ್ಲೂ ಹಠಾತ್ತಾಗಿ ಮೋಡಗಳು ಬಂದು ಹಠಾತ್ತಾಗಿ ಮೇಘಸ್ಫೋಟದ ಒಂದು ಮಳೆಗಳು ಆಗಿ ಹಠಾತ್ತಾಗಿ ಪ್ರವಾಹಗಳು ಬರ್ಬೋದಾಗಿದೆ. ಈ ಒಂದು ಮಾರ್ಚ್ ಏಪ್ರಿಲ್ ಅನ್ನೋದು ಬೇಸಿಗೆ ಕಾಲ. ಆದರೆ ಈ ಬೇಸಿಗೆ ಕಾಲದಲ್ಲೂ ಹಲವಾರು ಅನಿರೀಕ್ಷಿತವಾಗಿ ಅಲ್ಲಿ ಮೇಘಸ್ಫೋಟಗಳಾಗಿ ಪ್ರವಾಹಗಳು ಬರ್ತವೆ. ವಿಶೇಷವಾಗಿ ಗ್ರಹಣದ ಅಡ್ಡ ಪರಿಣಾಮವು ಇದೇ ಕಾಲದಲ್ಲಿ ಬರೋದ್ರಿಂದ ಈ ಮೀನ ಮಾಸದಲ್ಲೇ ಬರುವ ಕಾರಣ ಅನೇಕ ರೀತಿಯ ಜಲಕಂಠಗಳು, ಜಲಕ್ಕೆ ಸಂಬಂಧಪಟ್ಟ ಗಂಡ ಅಥವಾ ಜಲ ದುರಂತಗಳು ಆಗುವಂಥದ್ದು. ಜೊತೆಗೆ ಈ ಕಾಲದಲ್ಲಿ ಈ ಕೆಲವೊಂದು ನಿಗೂಢವಾದ ರೋಗಗಳು ಅಂದರೆ ಸಾಂಕ್ರಾಮಿಕವಾದ ರೋಗಗಳು, ನಿಗೂಢ ರೋಗಗಳು ತಲೆ ಎತ್ತಬಹುದು. ಕೆಲವೊಂದು ಭಾಗದಲ್ಲಿ ಕೆಲವೊಂದು ದೇಶದ ಮೂಲಕ ಹರಡುವಂಥ ರೋಗಗಳು ಸಾಂಕ್ರಾಮಿಕವಾಗಿ ಕೆಲವೊಂದು ಭಾಗದಲ್ಲಿ ನಿಗೂಢ ಅಂದರೆ ಅದು ಯಾವುದಂತ ಜನರಿಗೆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯ ನಿಗೂಢ ಪರಿಣಾಮಗಳನ್ನು ಬರುತ್ತದೆ. ಅಂದರೆ ಅಲ್ಲಿ ಮೀನ ಮಾಸದಲ್ಲೇ ಸಂಭವಿಸುವಂಥ ಗ್ರಹಣವು, ಜೊತೆಗೆ ಅಲ್ಲಿ ಇರತಕ್ಕಂಥ ಗ್ರಹಗಳ ಯುತಿ ಅಂದರೆ ರಾಹು ಇರ್ತಾನೆ ಮೀನರಾಶಿಯಲ್ಲಿ, ಶುಕ್ರನು ವಕ್ರಿಯಾಗಿರ್ತಾನೆ, ಬುಧನು ನೀಚವಾಗಿ ಅಲ್ಲೇ ಇರ್ತಾನೆ ಸ್ಥಿರವಾಗಿ. ಹಾಗಾಗಿ ಈ ದೀರ್ಘಕಾಲದ ವಕ್ರತೆ ಮತ್ತು ನೀಚತ್ವಗಳು ರವಿಗೆ ಯುತಿಗೆ, ಜೊತೆಗೆ ರಾಹುವಿನ ಯುತಿಗೆ ಅನೇಕ ರೀತಿಯ ನಿಗೂಢವಾದ ಚಟುವಟಿಕೆಗಳಿಗೆ ಕಾರಣ ಆಗುತ್ತೆ. ಈ ಕಾಲದಲ್ಲಿ ಜನರ ಮನಸ್ಸಿನಲ್ಲಿ ನಾನಾ ರೀತಿಯ ವಾಮ ಮಾರ್ಗ ಅಂದರೆ ಈ ಅಡ್ಡದಾರಿಯ ಒಂದು ವಿಚಾರಗಳು ಜಾಸ್ತಿ ಬರ್ತವೆ. ಅಂದರೆ ರುಜುಗತಿಯಲ್ಲಿ ಹೋಗುವಂಥ ಯಾವುದೇ ರೀತಿಯ ತರ್ಕಗಳನ್ನು ಮಾಡೋದಿಲ್ಲ. ಜನರು ಅಡ್ಡ ದಾರಿಯಲ್ಲಿ ಹೋಗುವಂಥದ್ದು, ಅನ್ಯಾಯದ ಮಾರ್ಗದಲ್ಲಿ, ಅಕ್ರಮದ ಮಾರ್ಗದಲ್ಲಿ, ಭ್ರಷ್ಟಾಚಾರದ ಮಾರ್ಗದಲ್ಲಿ, ಜೊತೆಗೆ ಯಾವುದೇ ರೀತಿಯ ಮೂಢನಂಬಿಕೆಗಳಿಗೆ ಅಚ್ಚು ಹೋಗುವಂಥ ಆಗುತ್ತೆ. ಜನರಲ್ಲಿ ಈ ಬಾರಿ ಈ ನೇರವಾದ ನಂಬಿಕೆಯಿಂದ ಮೂಢನಂಬಿಕೆಗೆ ಹೋಗುವಂತಹ ಒಂದು ಬುದ್ಧಿಗಳು ಅನೇಕ ಭಾಗದಲ್ಲಿ ಬರುತ್ತವೆ. ಇನ್ನು ಈ ಕಾಲದಲ್ಲಿ ವಿಶೇಷವಾಗಿ ಕೌಟುಂಬಿಕ ಕಲಹಗಳ ಹೆಚ್ಚಳ ಆಗುವಂಥದ್ದು. ಮೀನ ಮಾಸದಲ್ಲಿ ಕೌಟುಂಬಿಕ ಕಲಹಗಳು ವಿಶೇಷವಾಗಿ ತಂದೆ ಮತ್ತು ಮಕ್ಕಳ ಮಧ್ಯೆ, ವಿಶೇಷವಾಗಿ ಪಿತೃಪ್ರಧಾನ ಕುಟುಂಬ ಇರುವಲ್ಲಿ ತಂದೆ ಮತ್ತು ಮಕ್ಕಳ ಮಧ್ಯೆ ವಿಶೇಷವಾದ ಒಂದು ತೊಂದರೆಗಳು ಬರುವಂಥದ್ದು ನಡುತ್ತೆ. ಇನ್ನು ಈ ಕಾಲದಲ್ಲಿ ಜನರಲ್ಲಿ ಯಾರ್ಯಾರು ಈ ವಂಚನೆ, ಮೋಸ ಮಾಡೋರು ಅಥವಾ ಬೇರೆ ಬೇರೆ ರೀತಿಯ ದೀರ್ಘಕಾಲದ ಭ್ರಷ್ಟಾಚಾರಿಗಳು ಅವರೆಲ್ಲ ಈಗ ಸ್ವಲ್ಪ ಮೆರೀತಾರೆ. ಅಂದರೆ ಅವರ ಒಂದು ಈಗ ಕೆಲಸಗಳ ಕಾರ್ಯಗಳು ಬೇಗನೆ ಆಗೋದಾಗಲಿ, ಅವರಿಗೆ ಒಂದು ಜನಪ್ರಿಯತೆ ಬರೋದಾಗಲಿ, ಅವರು ಹೆಚ್ಚು ಹಣ ಹೆಸರನ್ನು ಗಳಿಸೋದಾಗಲಿ, ಇವೆಲ್ಲ ತೊಂದರೆ ಆಗುತ್ತೆ. ಸಜ್ಜನರು ಸ್ವಲ್ಪ ಸಂಕಷ್ಟವನ್ನು ಅನುಭವಿಸುವಂಥ ಘಟನೆ ಈ ಮೀನ ಮಾಸದಲ್ಲಿ ಜರುಗಬಹುದು. ಅಂದರೆ ಇಲ್ಲಿ ಜರುಗುವಂಥ ಒಂದು ವಿದ್ಯಮಾನ ಅಲ್ಲ, ಇಲ್ಲಿ 3-4 ವಿದ್ಯಮಾನಗಳು ಇರುತ್ತೆ. ಒಂದು ಶುಕ್ರನ ವಕ್ರತೆ, ಇನ್ನೊಂದು ಬುಧನ ನೀಚತ್ವ, ಇನ್ನೊಂದು ಸಂಭವಿಸುವಂಥ ಅವಳಿ ಗ್ರಹಣಗಳು. ಅಂದರೆ ಅಲ್ಲಿ ಮಾರ್ಚ್ ತಿಂಗಳ ಒಂದು ಆದಿಭಾಗದಲ್ಲೂ ಸಂಭವಿಸುವಂಥ ಗ್ರಹಣ, ಮಾರ್ಚ್ ತಿಂಗಳ ಒಂದು 14ರಂದು 29ರಂದು ಸಂಭವಿಸುವಂಥ ಸೂರ್ಯಗ್ರಹಣ, 2 ಗ್ರಹಣಗಳು. ಹಾಗಾಗಿ ಅವಳಿ ಗ್ರಹಣಗಳು ಇವೆಲ್ಲ ಇರುವ ಕಾರಣ ಮೀನ ಮಾಸ ಇದೇ ಮಾಸಕ್ಕೆ ಸಾಕ್ಷಿಯಾಗತ್ತೆ. ಅಂದರೆ ಮಾರ್ಚ್ 14ರಿಂದ ಈ ಏಪ್ರಿಲ್ 13ರ ಅವಧಿ ಮೀನ ಮಾಸವು ಇಂತಹ ಒಂದು ಬೇರೆ ಬೇರೆ ರೀತಿಯ ಗ್ರಹ ಪರಿವರ್ತನೆಗೆ ಸಾಕ್ಷಿಯಾಗುವ ಕಾರಣ ಸೂರ್ಯನ ಈ ಮೀನ ಮಾಸದ ಪರಿವರ್ತನೆಯು ಅಷ್ಟೊಂದು ಜಾಗತಿಕವಾಗಿ ಉತ್ತಮ ಫಲವನ್ನು ಕೊಡ್ತಾ ಇಲ್ಲ. ಹಲವಾರು ಈ ರೀತಿಯ ನಿಗೂಢವಾದ ಘಟನೆಗಳು, ವಿಚಿತ್ರವಾದ ಘಟನೆಗಳು, ಜೊತೆಗೆ ಹಿಂದೆ ಎಂದು ಕಂಡು ಕೇಳಿ ಕರೆಯುವಂತಹ ರಾಜಕೀಯವಾದ ಮೂರ್ಖತ್ವದ ಕೆಲವು ನಿರ್ಧಾರಗಳು ಹಲವಾರು ದೇಶಗಳಲ್ಲಿ ಕಂಡುಕೊಳ್ಬೋದು. ಅದು ಯಾವ ದೇಶ ಈ ದೇಶ ಅಂತಲ್ಲ, ಹೆಚ್ಚಿನ ಎಲ್ಲ ದೇಶಗಳು ಇಂಥ ಒಂದು ನಿರ್ಧಾರಗಳು, ತಪ್ಪು ನಿರ್ಧಾರಗಳು ಬರೋದು. ಜೊತೆಗೆ ಇದೆಲ್ಲವೂ ಒಂದು ಯುದ್ಧಕ್ಕೆ, ಕಲಹಕ್ಕೆ, ಜೊತೆಗೆ ದೀರ್ಘಕಾಲದ ವಿವಿಧ ರೀತಿಯ ವಿನಾಶಕಾರಿ ಘಟನೆಗಳಿಗೆ ಒಂದು ಚೈನ್ ಲಿಂಕ್ ಆಗಿ ಮಾರ್ಪಾಡು ಆಗ್ಬೋದಾಗಿದೆ. ಇನ್ನು ಆರ್ಥಿಕತೆ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಪಟ್ಟರು ಅಲ್ಲಿ ಸಹ ಶುಕ್ರನು ಅಂದರೆ ಶುಕ್ರ ಅನ್ನೋದು ಶುಕ್ರ ಮತ್ತು ಬುಧರು ವ್ಯಾಪಾರ, ವಾಣಿಜ್ಯ, ಉದ್ಯೋಗ ಅಥವಾ ಇನ್ನಿತರವಾದ ಆರ್ಥಿಕ ಚಟುವಟಿಕೆಗಳ ಕಾರಕರು. ಆದರೆ ಅಲ್ಲಿ ಶುಕ್ರನಿಗೆ ವಕ್ರತೆ, ಬುಧನಿಗೆ ನೀಚತ್ವಗಳು ದೀರ್ಘಕಾಲವಾಗಿ ಇರುವುದರಿಂದ, ಜೊತೆಗೆ ಅಲ್ಲಿ ರಾಹುನು ಇರುವ ಕಾರಣ ಅಲ್ಲಿ ನಾನಾ ನಿಮಿತ್ತವಾಗಿ ಆರ್ಥಿಕತೆ ಈಗ ನೆಲ ಕಚ್ಚುವಂಥದ್ದು, ಆರ್ಥಿಕ ಹಿನ್ನಡೆ ಆಗುವಂಥದ್ದು, ಹಿಂದೆ ಇದ್ದಂತಹ ಆರ್ಥಿಕ ಹಿನ್ನಡೆ ಮತ್ತಷ್ಟು ಮುಂದುವರುವಂಥದ್ದು, ಷೇರುಗಳು ತುಂಬ ಏರಿಕೆಯಾಗಿ ಮತ್ತು ರಾತ್ರೋರಾತ್ರಿ ಅದು ಅಪಾತಾಳಕ್ಕೆ ಇಳುವಂಥದ್ದು. ಈ ರೀತಿ ನಾನಾ ರೀತಿಯ ಏರುಪೇರು ಘಟನೆಗಳು ಆರ್ಥಿಕತೆ ಮೇಲೂ ಆಗಲಿದೆ. ಹಾಗಾಗಿ ಸಾರ್ವತ್ರಿಕವಾಗಿ ಈ ಒಂದು ಮೀನ ಸಂಕ್ರಾಂತಿಯ ಫಲವಾಗಲಿ ಅಥವಾ ಮೀನ ಮಾಸದ ಫಲವಾಗಲಿ ಸಾರ್ವತ್ರಿಕ ಅಷ್ಟೇನೂ ಉತ್ತಮವಾದ ಫಲಗಳು ಬಂದಿಲ್ಲ. ಇನ್ನು ರಾಶಿಗಳ ಮೇಲೆ ಕೆಲವೊಂದು ರಾಶಿಗೆ ಉತ್ತಮ ಫಲ ಬಂದಿವೆ, ಕೆಲವೊಂದು ರಾಶಿಗೆ ಮಿಶ್ರ, ಕೆಲವೊಂದು ರಾಶಿ ಸಂಕಟ ಫಲಗಳು ಬಂದಿವೆ. ಆ ರಾಶಿಗಳ ಮೇಲೆ ಬರೋಣ, ಈಗ ಗಮನಿಸೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಅಲ್ಲಿ ನಿಮ್ಮ ರಾಶಿಯಿಂದ ವ್ಯಯ ಭಾವದಲ್ಲಿ ಅಥವಾ 12ನೇ ಸ್ಥಾನದಲ್ಲಿ ಸೂರ್ಯನು ಪ್ರವೇಶ ಆಗುವಂಥದ್ದು.
ಈ ಒಂದು ಪ್ರವೇಶವು ನಿಮಗೆ ಅಷ್ಟೇನು ಸಾಂಕೇತಿಕವಾಗಿ ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಈ ಕಾಲದಲ್ಲಿ ನಿಮಗೆ ಗುರುಬಲ ಇರ್ಬೋದು, ಶನಿ ಮಹಾರಾಜ ಅನುಗ್ರಹ ಎಲ್ಲ ಇರ್ಬೋದು. ಆದರೆ ಅದೆಲ್ಲ ಇದ್ದರೂ ಈ ರವಿಯ ಒಂದು ಅಡ್ಡ ಪರಿಣಾಮ ನಿಮಗೆ ಸಾಂಕೇತಿಕವಾಗಿ ಸ್ವಲ್ಪ ಕಷ್ಟ ನಷ್ಟಗಳಿಗೆ ಕಾರಣ ಆಗುತ್ತೆ. ಹಣಕಾಸಿನ ಕಷ್ಟ ನಷ್ಟಗಳು ಹೆಚ್ಚಳಾಗುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ವ್ಯಾಪಾರ ವೃತ್ತಿ ಉದ್ಯೋಗದ ಸ್ವಲ್ಪ ಅಡ್ಡಪರಿಣಾಮ ಬರುವಂಥದ್ದು. ಅನೇಕ ರೀತಿಯ ಒಂದು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಬರತಕ್ಕಂಥ ಹಣ ಬಾರದೆ ಹೋಗ್ಬೋದು, ಅಥವಾ ಬರತಕ್ಕಂಥ ಹಣಗಳಿಗೆ ಅಡೆತಡೆಗಳು ಬರ್ಬೋದು. ಕಾನೂನಿನ ತೊಡಕುಗಳು ಅಂದರೆ ಸರ್ಕಾರದಿಂದನೋ ಅಥವಾ ಇನ್ನಿತರ ನ್ಯಾಯಾಲಯ ಮೂಲಕವಾಗಿ ನೀವು ಸಂಕಷ್ಟಕ್ಕೆ ಸಿಲುಕ್ಬೋದು. ನಿಮ್ಮ ಮೇಲೆ ಕಾನೂನು ಕ್ರಮ ಬರ್ಬೋದು, ಅಥವಾ ತೆರಿಗೆ ಇಲಾಖೆನೋ, ರೆವೆನ್ಯೂ ಇಲಾಖೆನೋ, ಅಥವಾ ಇನ್ನಿತರ ಯಾವುದೇ ಸರ್ಕಾರ ಇಲಾಖೆನೋ ನಿಮ್ಮ ಮೇಲೆ ದಂಡ ಪೆನಾಲ್ಟಿಗಳನ್ನು ವಿಧಿಸಬಹುದಾಗಿದೆ. ಅಥವಾ ನೀವು ಮಾಡಿದ ಹಿಂದಿನ ತಪ್ಪುಗಳಿಗೆ ಈಗ ಅದಕ್ಕೆ ಕೆಲವೊಂದು ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದೆಲ್ಲ ಇರುತ್ತೆ. ಉದ್ಯೋಗಿಗಳಿಗೆ ಅಥವಾ ಕೆಲಸದಲ್ಲಿ ಜಾಬ್ನಲ್ಲಿ ಇರೋರಿಗೆ ಅವರ ಒಂದು ಜಾಬ್ನಲ್ಲಿ ಏನಾದರೂ ಏರುಪೇರುಗಳು ಬರುವಂಥದ್ದು, ನಿಮ್ಮ ಮೇಲೆ ಕ್ರಮಗಳು ಬರುವಂಥದ್ದು, ಮೇಲಾಧಿಕಾರಿಗಳ ಜೊತೆ ಭಿನ್ನಾಭಿಪ್ರಾಯ ಬರುವಂಥದ್ದು ಇತ್ಯಾದಿ ಘಟನೆಗಳು ಮೇಷರಾಶಿಯವರಿಗೆ ಆಗ್ಬೋದಾಗಿದೆ. ಇನ್ನು ಆರೋಗ್ಯದ ವಿಚಾರದಲ್ಲೂ ಹಾಗೆ ಸ್ವಲ್ಪ ಏರುಪೇರುಗಳು ಬರ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಮತ್ತೆ ಕಾಣಿಸೋದಾಗಲಿ, ಅಥವಾ ಹೊಸದಾಗಿ ನಿಮಗೆ ಆಹಾರ ಮತ್ತು ನೀರಿನ ದೋಷದಿಂದ ಏನಾದರೂ ಸಮಸ್ಯೆಗಳು ಉತ್ಪನ್ನವಾಗುವಂತೆ ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ಮೀನ ಮಾಸದ ಒಂದು ಪರಿವರ್ತನೆ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಜೊತೆಗೆ ಇದೇ ಮೀನ ಮಾಸದ ಒಂದು ಮಧ್ಯಭಾಗದಲ್ಲಿ ಸಂಭವಿಸುವಂಥ ಗ್ರಹಣ ಆಗಲಿ, ಜೊತೆಗೆ ಮೀನ ಮಾಸದ ಮಧ್ಯಭಾಗದಲ್ಲಿ ಅಂದರೆ ಈ ಮಾರ್ಚ್ 29 ಸಂಭವಿಸುವಂಥ ಒಂದು ಶನಿಯ ಪರಿವರ್ತನೆ ಆಗಲಿ ನಿಮಗೆ ವಿರುದ್ಧವಾಗಿದೆ. ಹಾಗಾಗಿ ಆರಂಭದಲ್ಲಿ ಆಗುವಂಥ ನಿಮಗೆ ಈ ಮೀನ ಮಾಸದ ಸಂಕಷ್ಟವು ಮಧ್ಯಭಾಗದಲ್ಲಿ ಹೆಚ್ಚಳಾಗುತ್ತೆ. ಜೊತೆಗೆ ಮೀನ ಮಾಸದ ಕೊನೆಯ ಭಾಗದಲ್ಲಿ ಅಂದರೆ ಮಾರ್ಚ್ 29 ಬಳಿಕ ಅದು ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಿಮಗೆ ಅಲ್ಲಿ ಇಷ್ಟು ದಿನ ಒಳ್ಳೆಯದಿದ್ದಂಥ ಗ್ರಹಗಳು ಒಂದೊಂದಾಗಿ ನಿಮಗೆ ವಿರುದ್ಧವಾಗಿ ಬರ್ತಾ ಹೋಗುತ್ತೆ. ಕೊನೆಗೆ ಅಲ್ಲಿ ರವಿಯ ಬಲ ಕೊರತೆ, ಜೊತೆಗೆ ಅಲ್ಲಿರ್ತಕ್ಕಂಥ ಶನಿ ಮಹಾತ್ಮರ ಅನುಗ್ರಹದ ಕೊರತೆ, ಮಾರ್ಚ್ ಅಂತ್ಯಕ್ಕೆ ನಿಮಗೆ ಶನಿ ಮಹಾತ್ಮರು ನಿಮಗೆ ನೇರವಾಗಿ ನಿಮಗೆ ಸಾಡೆ ಸಾತಿಯ ಒಂದು ಝಲಕನ್ನು ಅವರು ತೋರಿಸಲಿದ್ದಾರೆ. ಹಾಗಾಗಿ ಎಲ್ಲ ಪರಿಣಾಮಗಳು ನಿಮಗೆ ಈ ಮೀನರಾಶಿ ಮಾಸದ ಪರಿಣಾಮ ಅಷ್ಟೇನು ಉತ್ತಮವಾಗಿಲ್ಲ. ನೀವು ಕೊನೆಗೆ ಹೇಳ್ತಕ್ಕಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಅನುಸರಣೆ ಮಾಡ್ಬೋದಾಗಿದೆ ಈ ಮೇಷರಾಶಿಯವರು. ಈಗ ವೃಷಭ ರಾಶಿಗೆ ಈ ಒಂದು ಪರಿವರ್ತನೆ ಉತ್ತಮವಾದ ಪರಿವರ್ತನೆ ಆಗಿರುತ್ತೆ. ಲಾಭಸ್ಥಾನದಲ್ಲಿ ಆಗುವಂಥ ಸೂರ್ಯನ ಪರಿವರ್ತನೆ. ಹಾಗಾಗಿ ನೀವೇನು ಹೆಚ್ಚು ಆತಂಕ ಭಯ ಪಡುವಂಥದ್ದೇನಿಲ್ಲ. ಮೀನ ಮಾಸದ ಕಾಲವು ಅಂದರೆ ಮಾರ್ಚ್ 14ರಿಂದ ಏಪ್ರಿಲ್ 13ರವರೆಗಿನ ಅವಧಿ ನಿಮಗೆ ಸೂರ್ಯನಿಂದ ಹೆಚ್ಚಾಗಿ ಉತ್ತಮ ಲಾಭಗಳು ಸಿಗುವಂಥದ್ದಿರುತ್ತೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಗಳು ಆಗಲಿವೆ. ವ್ಯಾಪಾರ ಉದ್ಯಮ ವೃತ್ತಿ ಯಾವುದಿದ್ರೆ ಅದರಲ್ಲಿ ನಿಮಗೆ ಹೆಚ್ಚಿನ ಒಂದು ಹಣಕಾಸಿನ ಪರಿಣಾಮಗಳು ಉತ್ತಮವಾಗಿರುತ್ತೆ. ಸ್ವಂತ ಉದ್ಯಮ ಮಾಡೋರಿಗೆ, ಕೈಗಾರಿಕೆ, ಕೃಷಿ ನಡೆಸೋರಿಗೆ ಹೆಚ್ಚಿನ ಉತ್ತಮ ಇದೆ. ಇನ್ನು ಯಾವುದೇ ರೀತಿಯ ಪಶುಪಾಲನೆ ಅಥವಾ ಇನ್ನಿತರ ಯಾವುದೇ ಕೃಷಿಗೆ ಸಂಬಂಧವಾದ ಉತ್ಪನ್ನಗಳನ್ನು ಮಾರಾಟ ಮಾಡೋರಿಗೆ ಸಹ ಅನೇಕ ರೀತಿಯ ಲಾಭ ಆದಾಯಗಳು ಹೆಚ್ಚಳಾಗುವಂಥದ್ದು. ಇನ್ನು ವೃತ್ತಿ ಉದ್ಯೋಗದಲ್ಲಿ ಇರುವವರಿಗೆ ಸಹ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಬಡ್ತಿ ಪ್ರಮೋಷನ್ಗಳು ಬರ್ಬೋದು. ಅಂದುಕೊಂಡಂತೆ ನಿಮಗೆ ಹೆಚ್ಚಿನ ಒಂದು ಲಾಭದಾಯಕವಾದ ಪ್ರಮೋಷನ್ಗಳು ಅಥವಾ ಇನ್ಕ್ರಿಮೆಂಟ್ಗಳು ಆಗ್ಬೋದಾಗಿದೆ. ಇನ್ನು ವೃತ್ತಿ ಅಥವಾ ಉದ್ಯೋಗದ ಬದಲಾವಣೆ ಪರ್ವದಲ್ಲಿ ಇರುವವರಿಗೆ ಹಿಂದೆ ನೀವು ಯಾವುದೋ ಕಡಿಮೆ ಮೊತ್ತದ ವೇತನಕ್ಕೆ ಇದ್ದರೆ ಈಗ ನಿಮಗೆ ಹೆಚ್ಚಿನ ಮೊತ್ತದ ವೇತನದ ಜಾಬ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ಯಾವುದೇ ಶುಭ ಕಾರ್ಯಗಳಿಗೆ ನೀವು ಓಡಾಡ್ತಾ ಇದ್ದರೆ, ಮದುವೆ ಮಾಡಬೇಕು, ಮುಂಜಿ ಮಾಡಬೇಕು, ಅಥವಾ ಇನ್ನಿತರ ಯಾವುದೇ ರೀತಿಯ ಗೃಹ ಪ್ರವೇಶಾದಿ ಇತ್ಯಾದಿಗಳಿಗೆ ಓಡಾಡ್ತಾ ಇದ್ದರೆ ಅವೆಲ್ಲವೂ ಈಗ ಕಾರ್ಯ ಸಿದ್ಧಿ ಆಗುತ್ತೆ. ಅಂದರೆ ವಿಶೇಷವಾದ ಶುಭ ಕಾರ್ಯ ಸಿದ್ಧಿ ಯೋಗನು ನಿಮಗೆ ಈ ಒಂದು ಮೀನ ಮಾಸದಲ್ಲಿ ಬರ್ಬೋದಾಗಿದೆ. ಇನ್ನು ಆರ್ಥಿಕವಾಗಿಯೂ ಉತ್ತಮ ಇದೆ. ದೈಹಿಕವಾಗಿ ಆರೋಗ್ಯದ ಸಹ ಉತ್ತಮ ಸುಧಾರಣೆ ಇರುತ್ತೆ. ಕೌಟುಂಬಿಕ ವಾತಾವರಣವು ಉತ್ತಮ ಇರುತ್ತೆ. ಬಾಂಧವ್ಯಗಳು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಚೆನ್ನಾಗಿ ವೃದ್ಧಿಯಾಗುತ್ತೆ. ಮನಸ್ಸಿಗೆ ಖುಷಿ ಕೊಡುವಂಥ ಹಲವಾರು ಶುಭ ಘಟನೆಗಳು ನಿಮಗೆ ಮೀನ ಮಾಸದಲ್ಲಿ ಜರಗಬಹುದಾಗಿದೆ. ಲಾಭಸ್ಥಾನದಲ್ಲಿ ಚಂದ್ರನ ಇರ್ತಾನೆ, ಸೂರ್ಯನು ಬರ್ತಾನೆ, ರಾಹು ಇರ್ತಾನೆ. ಜೊತೆಗೆ ಅಲ್ಲಿ ಶುಕ್ರನಿಗೆ ವಕ್ರಗತಿ ಪ್ರಾಪ್ತವಾದರೂ ಅದರಿಂದ ನಿಮಗೆ ಏನು ಅಡ್ಡ ಪರಿಣಾಮಗಳೇನಿಲ್ಲ. ಉತ್ತಮ ಪರಿಣಾಮಗಳು ನಿಮಗೆ ಇತರ ಗ್ರಹಗಳು ಕೊಡಲಿವೆ. ಹಾಗಾಗಿ ಈ ಮೀನ ಮಾಸದ ಫಲವು ನಿಮಗೆ ಅತ್ಯಂತ ಲಾಭದಾಯಕವಾಗಿರುವಂಥ ಲಾಭಸ್ಥಾನದ ಲಾಭ ಪಡೆಯುವಂಥ ಏಕೈಕ ರಾಶಿ ವೃಷಭ ರಾಶಿ ಆಗಿರುತ್ತೆ ಈ ಒಂದು ಮೀನ ಮಾಸದ ಕಾಲದಲ್ಲಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಇನ್ನು ಮಿಥುನ ರಾಶಿಗೆ ಈ ಒಂದು ಸೂರ್ಯನ ಪರಿಚಲನೆ ಉತ್ತಮವಾದ ಫಲವನ್ನು ಹೇಳ್ತಾ ಇದೆ. ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ಕರ್ಮಸ್ಥಾನದಲ್ಲಿ ಆಗುವಂಥ ಸೂರ್ಯನ ಪರಿವರ್ತನೆ ನಿಮಗೆ ಜಯ ಲಾಭದಾಯಕವಾಗಿದೆ. ನಿಮ್ಮ ಒಂದು ಉದ್ಯೋಗ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಅನೇಕ ರೀತಿಯ ಬದಲಾವಣೆಗಳು ಆಗಬಹುದಾಗಿದೆ. ಇನ್ನು ಯಾರಿಗೆ ಈ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮ್ಮ ಒಂದು ಪರವಾಗಿ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಭೂಮಿಯ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಭೂಮಿ ಕೊಳ್ಳೋದು ವಿಚಾರಕ್ಕೆ ಈಗ ಚಾಲನೆ ಸಿಗ್ಬೋದು. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡೋರಿಗೆ ಸರ್ಕಾರಿ ಹುದ್ದೆನೂ ಸಿಗ್ಬೋದು, ಅಥವಾ ಈಗಾಗಲೇ ಸರ್ಕಾರದ ಹುದ್ದೆಯಲ್ಲಿದ್ದವರಿಗೆ ಅನೇಕ ರೀತಿಯ ಒಂದು ಪ್ರಯೋಜನಗಳು, ಬಡ್ತಿಗಳು ಸಿಗುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟಿನ ಒಪ್ಪಂದಗಳೆಲ್ಲ ಈಗ ಸ್ಥಿರವಾಗಿ ಆಗುವಂಥದ್ದು. ನಿಮಗೆ ಬರಬೇಕಾದ ಹಣಗಳೆಲ್ಲ ಬೇಗನೆ ಬರೋದು. ನಿಮ್ಮದೇ ಸಾಲಗಳಿದ್ದರೆ ಆ ಸಾಲಗಳು ಬೇಗನೆ ತಿರುವಳಿಯಾಗಿ ನಿಮಗೆ ಹಣಕಾಸಿನ ಒಂದು ಸಮೃದ್ಧಿ ಆಗುವಂಥ ಲಕ್ಷಣಗಳು. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರಿದ್ದರೆ ವಿದ್ಯಾರ್ಥಿ ಯುವಕರಿಗೆ ಸಹ ಈಗ ಅನೇಕ ರೀತಿಯ ಉತ್ತಮ ಪ್ರಯೋಜನವಾದಂಥ ಅಂಶಗಳು. ನೀವು ಒಂದು ಯಾವುದೇ ರೀತಿಯ ಪರೀಕ್ಷೆಗಳಲ್ಲಿ ನಿಮಗೆ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಹೆಚ್ಚಿನ ಒಂದು ಅಂಕಗಳು ಬರೋದಾಗಲಿ, ನಿಮಗೆ ಆಯ್ಕೆ ಆಗುವಂಥ ಪ್ರಕ್ರಿಯೆಯಲ್ಲಿ ಉದ್ಯೋಗಕ್ಕೆ ಆಯ್ಕೆ ಆಗುವ ಪ್ರಕ್ರಿಯೆಗಳೆಲ್ಲ ಸರಾಗವಾಗಿ ಆಗಲಿವೆ.
ಇನ್ನು ಸಾಂಸಾರಿಕವಾಗಿಯೂ ಉತ್ತಮವಾದ ವಾತಾವರಣ, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಉತ್ತಮವಾದ ಬಾಂಧವ್ಯವನ್ನು ಏರ್ಪಡಿರುತ್ತೆ. ಹಾಗಾಗಿ ತನು ಮನ ಧನದ ವಿಚಾರವಾಗಿ ಸೂರ್ಯ ಭಗವಂತರು ನಿಮಗೆ ಉತ್ತಮವಾದ ಅಲ್ಲಿ ಕರ್ಮಸ್ಥಾನದಲ್ಲಿದ್ದು ಆಶೀರ್ವಾದ ಮಾಡಲಿದ್ದಾರೆ. ಹಾಗಾಗಿ ಮೀನ ಮಾಸದಲ್ಲಿ ನಿಮಗೆ ಮೀನ ಸಂಕ್ರಾಂತಿಯ ಬಳಿಕ 1 ತಿಂಗಳ ಅವಧಿಯು ಹೆಚ್ಚಿನ ಉತ್ತಮ ಫಲವನ್ನು ಖಂಡಿತ ಮಿಥುನ ರಾಶಿಯವರಿಗೆ ಕೊಡಲಿದೆ. ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ನೀವು ಮಾಡ್ಬೋದು. ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ, ಕಟಕ ರಾಶಿಗೆ ಸ್ವಲ್ಪ ಈಗಿನ ಪರಿವರ್ತನೆ ಮಿಶ್ರ ಫಲಗಳ ಸೂಚನೆ ಇದೆ. ತುಂಬ ಏನು ಕಷ್ಟಕ ಅಥವಾ ಕಂಟಕ ಏನಿಲ್ಲ, ಸಣ್ಣ ಪುಟ್ಟ ಏರುಪೇರುಗಳು ಕೆಲವೊಮ್ಮೆ ಆಗ್ಬೋದು. ಅಂದರೆ ವಿಶೇಷವಾಗಿ ನಿಮಗೆ ಹಣಕಾಸಿಗೆ, ಆರೋಗ್ಯಕ್ಕೆ ಯಾವುದೇ ತೊಂದರೆಗಳಿಲ್ಲ, ಅವೆಲ್ಲ ನಾರ್ಮಲಾಗಿ ಚೆನ್ನಾಗಿರುತ್ತೆ. ವೈಯಕ್ತಿಕ ವಿಚಾರ ಅಂದರೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಹೆಜ್ಜಬೇಕು. ಇಲ್ಲಿ ಸ್ವಲ್ಪ ಕೆಲವೊಮ್ಮೆ ಮಾತಿನ ಚಕಮಕಿ, ಕಲಹಗಳು, ಜಗಳಗಳು ಮನೆಯ ಸದಸ್ಯರಲ್ಲಾಗ್ಬೋದು, ಬಂಧುಗಳ ಜೊತೆ ಕಲಹ ಆಗ್ಬೋದು, ಮಿತ್ರರ ಜೊತೆ ಕಲಹ ಆಗ್ಬೋದು, ಅಥವಾ ಬಂಧುಗಳು ಮಿತ್ರರು ನಿಮ್ಮನ್ನು ವಿರೋಧಿಸೋದಾಗಲಿ ಅಥವಾ ನೀವು ಅವರನ್ನು ವಿರೋಧಿಸಿದ ಘಟನೆಗಳು ಜರಗ್ಬೋದು. ಅದರ ಹೊರತು ನಿಮಗೆ ಇತರ ವಿಚಾರಗಳಿಗೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಈ ಕಾಲದಲ್ಲಿ ನಿಮ್ಮಲ್ಲಿ ಸ್ವಲ್ಪ ನಕಾರಾತ್ಮಕ ಚಿಂತನೆ, ಅತೃಪ್ತಿಯ ಭಾವನೆ, ಹತಾಶೆಯ ಭಾವನೆ ಅಥವಾ ಇತರರ ಜೊತೆಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಳುವಂಥ ಬುದ್ಧಿ ಅಂದರೆ ಕಂಪ್ಯಾರಿಸನ್ ಅಂತ ಹೇಳ್ತಾರೆ, ಅವೆಲ್ಲ ಬುದ್ಧಿ ಸ್ವಲ್ಪಗಳ ಜಾಸ್ತಿ ಬರುತ್ತೆ. ಅದರ ಹೊರತು ಹೆಚ್ಚಿನ ಒಂದು ವೈಯಕ್ತಿಕವಾದ ಅಡ್ಡ ಪರಿಣಾಮಗಳಿಲ್ಲ. ಹಣಕಾಸು, ಆರೋಗ್ಯ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅದಕ್ಕೆ ಅನುಕೂಲವಾಗುವಂಥ ಇತರ ಗ್ರಹಗಳ ಬೆಂಬಲ ನಿಮಗೆ ಈಗ ಲಾಭದಾಯಕವಾಗಿ ಬಂದಿದೆ. ಹಾಗಾಗಿ ಹೆಚ್ಚೇನು ಆತಂಕ ಪಡಬೇಕಾಗಿಲ್ಲ. ಗುರುಬಲದ ಅನುಕೂಲತೆ ನಿಮಗೆ ಸಹ ಇರೋದ ಕಾರಣ ಈ ಪರಿವರ್ತನೆಯು ನಿಮಗೆ ಒಂದು ಮಾತು, ನಡವಳಿಕೆ ಮತ್ತು ವೈಯಕ್ತಿಕ ಮನಸ್ಸಿನ ವಿಚಾರದ ಮೇಲೆ ಸ್ವಲ್ಪ ನಿಯಂತ್ರಣ ತಂದುಕೊಂಡ್ರೆ ಇನ್ನೇನು ಹೆಚ್ಚಿನ ಅಡ್ಡ ಪರಿಣಾಮಗಳು ನಿಮಗೆ ರವಿಯಿಂದ ಆಗೋದಿಲ್ಲ. ಆಸಕ್ತಿ ಉಳ್ಳಂಥ ಕಟಕ ರಾಶಿಯವರು ಕೊನೆಗೆ ಹೇಳತಕ್ಕಂಥ ರವಿ ಅಥವಾ ಸೂರ್ಯನಿಗೆ ಸಂಬಂಧಪಟ್ಟ ಮಂತ್ರ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಮುಂದೆ ಸಿಂಹರಾಶಿ. ಸಿಂಹರಾಶಿಗೆ ಇಲ್ಲಿ ನಮ್ಮ ಸಂಭವಿಸುವಂಥ ರವಿಯ ಪರಿವರ್ತನೆ ಸ್ವಲ್ಪ ಸಂಕಷ್ಟದಾಯಕವಾಗಿದೆ. ಅಂದರೆ ಅಷ್ಟಮದ ಸ್ಥಾನ ಅಥವಾ 8ನೇ ಮನೆ ಅಂತ ಹೇಳ್ತೇವೆ, ಅಷ್ಟಮದಿಂದ ನಿಮಗೆ ಆಗುವಂಥ ರವಿಯ ಪರಿವರ್ತನೆಯು ಸ್ವಲ್ಪ ಮಿಶ್ರ ಫಲಗಳನ್ನು, ಕೆಲವೊಮ್ಮೆ ಸ್ವಲ್ಪ ಸಂಕಷ್ಟಗಳನ್ನು ಸೂಚನೆ ಮಾಡುತ್ತೆ. ಜೊತೆಗೆ ಈ ಹಿಂದೆ ಆದಂತಹ ಗ್ರಹಣದ ಪರಿಣಾಮವು ನಿಮಗೆ ಅಷ್ಟೇನು ಉತ್ತಮವಾಗಿರೋದಿಲ್ಲ. ಈ ಗ್ರಹಣದ ಪರಿಣಾಮ ಆಗಲಿ ಅಥವಾ ರವಿಯ ಪರಿವರ್ತನೆ ಆಗಲಿ ಅಥವಾ ಈಗ ಸದ್ಯದಲ್ಲಿ ನಡೆಯತಕ್ಕಂಥ ಇತರ ಗ್ರಹಗಳ ಒಂದು ಪರಿವರ್ತನೆ ಆಗಲಿ ನಿಮಗೆ ಅಷ್ಟೊಂದು ಲಾಭದಾಯಕವಾಗಿಲ್ಲ. ಹಾಗಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬರ್ಬೋದು. ಆರೋಗ್ಯದಲ್ಲಿ ಇದ್ದಂತಹ ಸಮಸ್ಯೆಗಳು, ಉದಾಹರಣೆಗೆ BP ನೋ, ಶುಗರು, ಹಾರ್ಟ್ ಪ್ರಾಬ್ಲಮ್, ಅಸ್ತಮನೋ, ಅಲರ್ಜಿ ಇದ್ದವರೆಗೆ ಆ ಸಮಸ್ಯೆಗಳು ಈ ಒಂದು ಮೀನ ಮಾಸದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. ಅಥವಾ ಆಹಾರದಿಂದಲೋ, ನೀರಿನಿಂದಲೋ ಕೆಲವು ಆರೋಗ್ಯವಂತರಿಗೂ ಸಹ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ತಲೆದೋರ್ಬೋದು. ಹಾಗೆ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಖಂಡಿತ ಬೇಕು. ಇನ್ನು ಯಾವುದೇ ರೀತಿ ಯಂತ್ರ, ಉಪಕರಣ, ವಾಹನ ಚಾಲನೆಯಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಅಲ್ಲಿ ಅಪಘಾತಗಳು, ಅವಘಡಗಳು ಆಗ್ಬೋದಾಗಿದೆ, ಆ ಬಗ್ಗೆ ಎಚ್ಚರಿಕೆ ಹೆಜ್ಜಬೇಕಾಗುತ್ತೆ. ಇನ್ನು ಯಾವುದೇ ರೀತಿಯ ಒಂದು ವೈಯಕ್ತಿಕ ವಿಚಾರದಲ್ಲೂ ಸಹ ಹಾಗೆ ನಿಮಗೆ ಕಲಹಗಳು, ವಾಗ್ವಾದಗಳು ಜಾಸ್ತಿ ಆಗುತ್ತೆ. ಮನೆಯ ಸದಸ್ಯರು ಆಗುತ್ತೆ, ಗಂಡ ಹೆಂಡತಿಯರ ಮಧ್ಯನೂ ಆಗ್ಬೋದು, ಮಕ್ಕಳ ಮಧ್ಯನೂ ಆಗ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳು ಅಥವಾ ಕಲೀಗ್ಸ್ಗಳ ಜೊತೆಗೂ ಆಗ್ಬೋದಾಗಿದೆ. ಹಾಗೆ ಮಾತಿನ ಒಂದು ಚಕಮಕಿ, ಅಸಮಾಧಾನದ ವಾತಾವರಣ, ಮನಸ್ಸಿಗೆ ಸ್ವಲ್ಪ ಏನು ಆತಂಕ ತರುವಂಥ ಘಟನೆಗಳು ಆಗ್ಬೋದು. ಜೊತೆಗೆ ಶತ್ರುಗಳ ಪೀಡೆ ಸಹ ಹೆಚ್ಚಳಾಗುತ್ತೆ ಈ ಕಾಲದಲ್ಲಿ. ಹಾಗಾಗಿ ಎಲ್ಲ ವಿಚಾರವಾಗಿ ಸಿಂಹರಾಶಿಯವರಿಗೆ ಈ ಮೀನ ಮಾಸದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಆತುರ ನಿರ್ಧಾರದಿಂದ ನಿಮಗೆ ತೊಂದರೆ ಆಗುತ್ತೆ. ನಿಮ್ಮದೇ ಒಂದು ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳೋದಾಗಲಿ, ನಿಮ್ಮದೇ ತಪ್ಪಿನಿಂದ ನೀವು ತೊಂದರೆಗೆ ಅಥವಾ ಸಂಕಷ್ಟಕ್ಕೆ ಸಿಲುಕೊಳ್ಳೋದಾಗುತ್ತೆ. ಜೊತೆಗೆ ಕಾನೂನು ಭಂಗಿಸುವಂಥದ್ದು, ನಿಯಮ ವಿರೋಧಿಸುವಂಥ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದರೆ ಅಲ್ಲಿ ನಿಮ್ಮ ಮೇಲೆ ಕಾನೂನಿನ ಕ್ರಮಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ಸಿಂಹರಾಶಿಯವರು ಇಂಥ ಒಂದು ಎಚ್ಚರಿಕೆಯಿಂದ ಖಂಡಿತ ಇರಬೇಕು. ಯಾವುದೇ ವಿಚಾರದಲ್ಲಿ ಆತುರ ಪಡದೆ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಿತ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಅನುಸರಣೆ ಮಾಡಬಹುದಾಗಿದೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಈ ಒಂದು ಸೂರ್ಯನ ಪರಿವರ್ತನೆ, ಮೀನ ಮಾಸದ ಪರಿವರ್ತನೆ ಅಷ್ಟೇನು ಉತ್ತಮವಾಗಿಲ್ಲ. ನಿಮಗೆ ಈ ಒಂದು ಪರಿವರ್ತನೆಯು ಕೌಟುಂಬಿಕ ವಿಚಾರದ ಮೇಲೆ, ಅಂದರೆ ಗಂಡ ಹೆಂಡತಿಯರ ಸಂಬಂಧ, ತಂದೆ ಮಕ್ಕಳ ಸಂಬಂಧ, ಬಂಧುಗಳ ಜೊತೆ ಸಂಬಂಧ, ಅಥವಾ ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಜೊತೆಗೆ ಬಾಂಧವ್ಯ, ಎಲ್ಲ ರೀತಿಯ ಬಾಂಧವ್ಯಕ್ಕೂ ಸ್ವಲ್ಪ ಹುಳಿ ಹಿಂಡುವ ಪ್ರಸಂಗಗಳು ಆಗ್ಬೋದಾಗಿದೆ. ಇಲ್ಲಿ ಇದ್ದಕ್ಕಿದ್ದಂತೆ ನಿಮಗೆ ಅಲ್ಲಿ ಮಾತಿನ ಚಕಮಕಿ ಆಗುತ್ತೆ, ಇದ್ದಕ್ಕಿದ್ದಂತೆ ಜಗಳಗಳು ಆಗುವಂಥದ್ದು, ಇದ್ದಕ್ಕಿದ್ದಂತೆ ಒಂದು ಮನಸ್ತಾಪಗಳು ಏರ್ಪಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸಂಯಮದಿಂದ, ತಾಳ್ಮೆಯಿಂದ ಇರಬೇಕು. ಮಾತಿನ ಜಗಳಗಳು ಯಾವುದೇ ಕಾರಣಕ್ಕೂ ಆಗ್ಬೋದಾಗಿದೆ. ಜೊತೆಗೆ ಸಣ್ಣದಾದ ಒಂದು ಕಿಡಿಯು ಅದು ದೊಡ್ಡ ಮೊತ್ತದ ಜಗಳವನ್ನು ಆಗುವಾಗಿ ಪರಿವರ್ತನೆ ಮಾಡುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಕನ್ಯಾ ರಾಶಿಯವರಿಗೆ ಈ ಒಂದು ಮಾತು, ನಡವಳಿಕೆ ಬಗ್ಗೆ ಸಂಯಮ ಬೇಕು. ಅದೇ ರೀತಿ ಆರೋಗ್ಯದ ಮೇಲೆ ಸಹ ಸಣ್ಣ ಪುಟ್ಟ ಏರುಪೇರುಗಳು ಬರ್ಬೋದಾಗಿದೆ. ವಿಶೇಷವಾಗಿ ಈ ಬೆನ್ನು ನೋವು, ಹೊಟ್ಟೆ ನೋವು ಅಥವಾ ಇದ್ದಕ್ಕಿದ್ದಂತೆ ತಲೆನೋವು ಮುಂತಾದ ಯಾವುದೇ ರೀತಿಯ ಅವಯವಗಳ ಮೇಲೆ ಇದ್ದಂಥ ನೋವುಗಳು ಕಾಣಿಸ್ಕೊಳ್ಬೋದು, ಅಥವಾ ಅಂಥ ಒಂದು ಅವಯವಗಳಿಗೆ ಸಂಬಂಧಪಟ್ಟು ಏನಾದರೂ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು. ಹಾಗಾಗಿ ಆರೋಗ್ಯ ಮತ್ತು ಮಾತು, ನಡವಳಿಕೆ ಮೇಲೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ. ನೀವು ನಿಮ್ಮ ಕೌಟುಂಬಿಕ ವಿಚಾರವಾಗಲಿ ಅಥವಾ ನಿಮ್ಮ ಇನ್ನಿತರ ಯಾವುದೇ ರೀತಿಯ ವೈಯಕ್ತಿಕ ವಿಚಾರವಾಗಿ ಆ ಥರದ ಒಂದು ಸೀಕ್ರೆಟ್ ಅಂತ ಹೇಳ್ತೀರಿ, ಅದು ಯಾವುದೊಂದು ನಿಮ್ಮದು ಒಂದು ರಹಸ್ಯ ಅಂತಿರುತ್ತೆ, ಅದರ ರಹಸ್ಯಗಳನ್ನು ಅದನ್ನು ಸಾರ್ವಜನಿಕವಾಗಿ ಅಥವಾ ಸಾಮಾಜಿಕ ಜಾಲತಾಣಗಳು ಹಂಚಿಕೊಂಡು ಅದರ ಮೂಲಕ ವಿವಾದಗಳು ಆಗುವಂಥದ್ದು ಕೆಲವರಿಗೆ ಆಗ್ಬೋದಾಗಿದೆ. ಅಂಥದ್ರ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ.
ಹಾಗಾಗಿ ಕನ್ಯಾ ರಾಶಿಯವರಿಗೆ ಕೌಟುಂಬಿಕವಾಗಿಯೂ ಜೊತೆಗೆ ಆರೋಗ್ಯದ ಮೇಲೆ ಸ್ವಲ್ಪ ಕಾಳಜಿ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂಥ ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿಗೆ ಈ ಒಂದು ಚಲನೆ ಉತ್ತಮವಾದ ಫಲಿತವನ್ನು ಕೊಡ್ತಾ ಇರುತ್ತೆ. ಅಲ್ಲಿ ನಿಮ್ಮ ರಾಶಿಯಿಂದ 6ನೇ ಮನೆ ಅಥವಾ ಷಷ್ಠದಲ್ಲಿ ಆಗುವಂಥ ರವಿ ಪರಿವರ್ತನೆ ಸೂರ್ಯ ಭಗವಂತರು ನಿಮಗೆ ಹೆಚ್ಚಿನ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ನಿಮಗೆ ಇದರಿಂದ ಆರೋಗ್ಯ, ಕೀರ್ತಿ, ಯಶ, ಜಯಲಾಭಗಳು ಸಿಗಲಿವೆ. ವಿಶೇಷವಾಗಿ ಸೂರ್ಯ ಭಗವಂತರು ತಮ್ಮ ಪರಿವರ್ತನೆಯಲ್ಲಿ ಕೇವಲ 4 ಸ್ಥಾನಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾರೆ. 11ನೇ ಮನೆ, 10ನೇ ಮನೆ, 6 ಮತ್ತು 3. ಹಾಗಾಗಿ ಅಲ್ಲಿ 11 ಮತ್ತು 10ರ ಒಂದು ಪರಿಣಾಮವು ವೃಷಭ ಮತ್ತು ಮಿಥುನಕ್ಕೂ ಸಿಗ್ತದೆ. 6ರ ಉತ್ತಮ ಪರಿಣಾಮವು ನಿಮಗೆ ತುಲಾ ರಾಶಿಯವರಿಗೆ ಸಿಗ್ತಾ ಇದೆ. ಹಾಗಾಗಿ ಈ ಕಾಲದಲ್ಲಿ ನಿಮಗೆ ಅನೇಕ ಉತ್ತಮ ಪರಿಣಾಮಗಳು ರವಿಯಿಂದಾಗಿ ಆಗಲಿದೆ. ಅನೇಕ ರೀತಿಯ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳು ಈಗ ಶೀಘ್ರವಾಗಿ ಆಗ್ಬೋದು. ಮನೆ, ಭೂಮಿ ಕೊಳ್ಳುವ ವಿಚಾರಕ್ಕೆ ಚಾಲನೆಗಳು ಸಿಗ್ಬೋದು. ಜೊತೆಗೆ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳಿಗೆ ಈಗ ಒಂದು ಉತ್ತಮವಾದ ಚಾಲನೆಗಳು ಸಿಗ್ಬೋದು. ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ನಿಮಗೆ ದಿಢೀರಾಗಿ ಅನೇಕ ಲಾಭಗಳು ಬರ್ಬೋದು. ಅಲ್ಲದೆ ಸರ್ಕಾರ ಮೂಲ, ರಾಜಕೀಯ ಮೂಲ ಆಗುವಂಥ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಈಗ ನೀವು ಪ್ರಯತ್ನ ಮಾಡಿದರೆ ಅವೆಲ್ಲವೂ ಈಗ ಬೇಗನೆ ಆಗಲಿವೆ. ಇನ್ನು ಉನ್ನತ ಹುದ್ದೆಗೆ ಸಿಗುವಂಥ ಅವಕಾಶ, ಕೆಲವರಿಗೆ ಬಡ್ತಿ ಸಿಗುವಂಥ ಅವಕಾಶ, ಪ್ರಮೋಷನ್ ಸಿಗುವಂಥ ಅವಕಾಶ ಉದ್ಯೋಗದಲ್ಲಿರೋರಿಗಿರುತ್ತೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ, ತುಲಾರಾಶಿಯವರಿಗೆ ರವಿಯ ಅನುಗ್ರಹದಿಂದ ಉತ್ತಮವಾದ ಸಾಧನೆ ಖಂಡಿತ ಆಗುತ್ತೆ. ಹಾಗಾಗಿ ನೀವು ಹೆಚ್ಚಿನ ಆತಂಕ ಪಡುವಂಥದ್ದೇನಿಲ್ಲ. ರವಿ ಅಥವಾ ಸೂರ್ಯನ ಅನುಗ್ರಹದಿಂದ ನಿಮಗೆ ಈ ಮೀನ ಮಾಸದಲ್ಲಿ ಮಾರ್ಚ್ 14ರಿಂದ ಏಪ್ರಿಲ್ 13ರವರೆಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ಹೇಳುವಂಥ ಈ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಹೇಳ್ಬೋದು. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಚಲನೆ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾ ಇಲ್ಲ. ಮೀನ ಮಾಸದಲ್ಲಿ ನಿಮಗೆ ಸೂರ್ಯನಿಂದ ಆಗುವಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಅಲ್ಲಿ ಕಲಹದ ವಾತಾವರಣ ಜಾಸ್ತಿ ಆಗುತ್ತೆ. ಜಗಳಗಳು, ವಾಗ್ವಾದ, ಕಲಹ ಬರ್ಬೋದು. ನಿಮ್ಮ ಒಂದು ಸ್ವಂತದ ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ನಿಮ್ಮದೇ ಮನೆಯ ಸದಸ್ಯರ ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯಗಳಾಗುತ್ತೆ. ಆಸ್ತಿ ವಿಚಾರನೋ, ಹಣದ ವಿಚಾರನೋ ಅಥವಾ ಇನ್ಯಾವುದೇ ರೀತಿಯ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟು ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳು ಹೆಚ್ಚಳಾಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಭೀತಿ, ಆತಂಕ ಹೆಚ್ಚಳಾಗುತ್ತೆ. ಸಣ್ಣ ಪುಟ್ಟ ಕಾರಣಗಳಿಗೆ ಮನಸ್ಸಲ್ಲಿ ಆತಂಕ ಮೂಡೋದು, ಭಯ ಮೂಡುವಂಥದ್ದು, ಜೊತೆಗೆ ದುಸ್ವಪ್ನಗಳು ಬರುವಂಥದ್ದು, ನಿದ್ರಾಹೀನತೆ ಬರ್ಬೋದಾಗಿದೆ. ಇದರಿಂದ ಕೆಲವೊಬ್ಬರಿಗೆ ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಆಗುವಂಥದ್ದಾಗುತ್ತೆ. ಖಿನ್ನತೆಗೆ ಒಳಗಾಗೋದು, ಡಿಪ್ರೆಷನ್ ಅಂತ ಹೇಳಿದ್ರೆ ಅಂಥ ಕೆಲವರಿಗೆ ಖಿನ್ನತೆಗೆ ಒಳಗಾಗುವಂಥ ಕೆಲವು ಘಟನೆಗಳು ಜರಬಹುದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮಾತು, ಮನಸ್ಸನ್ನು ನಿಯಂತ್ರಣ ಮಾಡಬೇಕು. ಅನಾವಶ್ಯಕ ವಾಗ್ವಾದ ಮಾಡಿದಾಗಲಿ, ಅನಾವಶ್ಯಕ ಇತರರ ಜೊತೆಗೆ ನೀವು ಚರ್ಚೆ ಮಾಡಿದಾಗ ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು. ಜೊತೆಗೆ ಯಾರು ನಿಮಗೆ ನಂಬಿಕೆಗೆ ಅರ್ಹರಲ್ಲ ಅವರ ಜೊತೆಗೆ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳನ್ನು ಹಂಚಿಕೊಳ್ಳೋದಾಗಲಿ, ವೈಯಕ್ತಿಕ ರಹಸ್ಯಗಳನ್ನು ಹಂಚಿಕೊಳ್ಳೋದಾಗಲಿ ಅಷ್ಟು ಉತ್ತಮವಾದ ಆಯ್ಕೆ ಆಗಿರೋದಿಲ್ಲ. ಹಾಗಾಗಿ ನೀವು ಮಾತು, ನಡವಳಿಕೆ ಜೊತೆಗೆ ನಿಮ್ಮ ಕೌಟುಂಬಿಕ ಬಾಂಧವ್ಯ, ಸಾಮಾಜಿಕ ಬಾಂಧವ್ಯನ ಚೆನ್ನಾಗಿ ಶುದ್ಧವಾಗಿ ಇಟ್ಕೊಳ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು. ಆರ್ಥಿಕ ಅಥವಾ ಹಣಕಾಸು ಮತ್ತು ಆರೋಗ್ಯಕ್ಕೆ ಏನು ತೊಂದರೆ ಇರೋದಿಲ್ಲ. ಮಾನಸಿಕವಾಗಿ ಮತ್ತು ಮಾತಿನ ಮೇಲೆ ಸ್ವಲ್ಪ ನಿಗಾ ಖಂಡಿತ ಬೇಕು. ಕೊನೆಗೆ ಹೇಳತಕ್ಕಂಥ ರವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಹೇಳ್ಬೋದಾಗಿದೆ ಈ ವೃಶ್ಚಿಕ ರಾಶಿಯವರು. ಮುಂದೆ ಧನುಸ್ಸು ರಾಶಿ. ಧನುಸ್ಸು ರಾಶಿಗೆ ಈ ಒಂದು ಪರಿವರ್ತನೆ ಅಷ್ಟೇನು ಉತ್ತಮವಾದ ನಡವಳಿಕೆ ಅಲ್ಲ. ನಿಮ್ಮ ರಾಶಿಯಿಂದ ಚತುರ್ಥ ಅಥವಾ 4ನೇ ಸ್ಥಾನದಲ್ಲಿ ಆಗುವಂಥ ರವಿಯ ಒಂದು ರಾಶಿ ಪರಿವರ್ತನೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಅತೃಪ್ತಿಯನ್ನು, ಹತಾಶೆಯನ್ನು ಉಂಟು ಮಾಡ್ಬೋದು. ಜೊತೆಗೆ ಹಿರಿಯರಲ್ಲಿ ವಿರೋಧ, ತಂದೆ ತಾಯಿಯಲ್ಲಿ ವಿರೋಧ ಅಥವಾ ಅತ್ತೆ ಮಾವರಲ್ಲಿ ವಿರೋಧ ಅಥವಾ ಮೇಲಾಧಿಕಾರಿ, ಹಿರಿಯ ಅಧಿಕಾರಿಗಳಲ್ಲಿ ವಿರೋಧಗಳನ್ನು ತಂದು ಕೊಡ್ಬೋದಾಗಿದೆ. ಹಾಗಾಗಿ ಹಿರಿಯರಲ್ಲಿ ನಿಮ್ಮ ಬಾಂಧವ್ಯನಿಗೆ ಚೆನ್ನಾಗಿ ಇಟ್ಕೋಬೇಕು. ನೀವು ಮಾಡಿದ ತಪ್ಪಿನಿಂದ ಹಿರಿಯರು ನೊಂದುಕೊಳ್ಳೋದಾಗಲಿ ಅಥವಾ ನಿಮ್ಮದೇ ತಪ್ಪಿನಿಂದ ಹಿರಿಯರಿಗೆ ಮೇಲೆ ನಿಮ್ಮ ಮೇಲೆ ಒಂದು ಭಿನ್ನಾಭಿಪ್ರಾಯಗಳು ಬರುವಾಗಲಿ ಅಂಥ ಘಟನೆಗಳು ಜರುಗುತ್ತೆ. ಇನ್ನು ಸರ್ಕಾರಿ ಕೆಲಸ, ಕೋರ್ಟು ಕಚೇರಿ ಕೆಲಸ ಸಹ ಸ್ವಲ್ಪ ಹಿನ್ನಡೆ ಆಗ್ಬೋದು. ಸಿಗಬೇಕಾದ ದಾಖಲೆ ಪತ್ರಗಳು ಸಿಗದೇ ಇರಬಹುದು. ಅದು ಯಾವುದೇ ರೀತಿಯ ಒಂದು ತೊಡಗುಗಳು, ಕಾನೂನಿನ ತೊಡಗುಗಳು ನಿಮಗೆ ಅದನ್ನು ಕೆಲಸ ಕಾರ್ಯಗಳ ಮೇಲೆ ಕಟ್ಟಿ ಹಾಕ್ಬೋದು. ಇತ್ಯಾದಿ ವಿಚಾರಗಳು ಜರಬಹುದಾಗಿದೆ. ಇನ್ನು ಆರೋಗ್ಯ, ಹಣಕಾಸಿಗೆ ಅಷ್ಟೇನು ತೊಂದರೆ ಇಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ ಜೊತೆಗೆ ಸರ್ಕಾರಿ ಮತ್ತು ಕೋರ್ಟು ಕಚೇರಿ ಸಂಬಂಧಿತ ವಿಚಾರಗಳು, ದಾಖಲೆ ಪತ್ರಗಳ ಸಂಬಂಧಿತ ವಿಚಾರಗಳಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಇನ್ನು ಕೊನೆಗೆ ಹೇಳತಕ್ಕಂಥ ರವಿ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಧನುರಾಶಿಯನ್ನು ಅನುಸರಿಸಬಹುದಾಗಿದೆ. ಮುಂದೆ ಮಕರ ರಾಶಿ. ಮಕರ ರಾಶಿಯು ಸ್ವಲ್ಪ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು. ಹಿಂದೆ ನಾನು ಹಲವಾರು ಒಂದು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೇನೆ. ಯಾವಾಗ ಈ ಕೆಲವೊಂದು ರಾಶಿಗಳಿಗೆ ಸೂರ್ಯ, ಈ ಶನಿ, ರಾಹು, ಕೇತು ಮತ್ತು ಗುರು ಮುಂತಾದ ಗ್ರಹಗಳು ಕೆಲವೊಂದು ಸಮಯವನ್ನು ನೋಡಿಕೊಂಡು ಅನುಕೂಲ ಮಾಡಿಕೊಡ್ತಾರೆ. ಈಗ ನಿಮಗೆ ಶನಿಯಿಂದ ಮುಕ್ತಿ ಸಿಗುವಂಥ ಸಮಯದಲ್ಲಿ ಅಲ್ಲಿ ರವಿಯ ಒಂದು ಅನುಗ್ರಹ ನಿಮಗೆ ಆಗುತ್ತೆ. ಮೊದಲು ರವಿಯ ಅನುಗ್ರಹ ಆಗಿ ಆಮೇಲೆ ರವಿಪುತ್ರನ ಅನುಗ್ರಹ ಆಗುವಂಥ ಒಂದು ಅವಕಾಶ ನಿಮಗೆ ಮಾರ್ಚ್ ತಿಂಗಳಲ್ಲಿ ಬಂದಿದೆ. ಹಾಗಾಗಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ರವಿಯ ಪರಿವರ್ತನೆ ನಿಮಗೆ ಲಾಭದಾಯಕವಾಗಿ ಪರಿವರ್ತನೆ ಆಗುತ್ತೆ. ನಿಮ್ಮ ರಾಶಿಯಿಂದ ತೃತೀಯದಲ್ಲಿ ಬರುವಂತಹ ಸೂರ್ಯನು ಮಕರ ರಾಶಿಯವರಿಗೆ ಪಾಲಿಗೆ ವಿಶೇಷವಾದ ಭಾಗ್ಯೋದಯವನ್ನು, ಲಾಭವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾನೆ. ಸೂರ್ಯನಿಂದ ಲಾಭ ಪಡೆಯುವಂಥ 4 ರಾಶಿಗಳು ನಿಮ್ಮ ರಾಶಿ ಒಂದಾಗಿರುತ್ತೆ. ವೃಷಭ, ಮಿಥುನ ಮತ್ತು ತುಲಾದ ಬಳಿಕ ಮಕರ ರಾಶಿಗೆ ವಿಶೇಷವಾದ ಸೂರ್ಯನ ಅನುಗ್ರಹ ಈ ಬಾರಿ ಸಿಗ್ತಾ ಇದೆ. ಹಾಗಾಗಿ ಈ ಮೀನ ಮಾಸವು ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು ಕೊಡುತ್ತದೋ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ ಆಗಲಿದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ. ಆರೋಗ್ಯ ಸುಧಾರಣೆ ಇದೆ. ಭೂಮಿ, ಯಂತ್ರ, ವಾಹನ, ಮನೆ ಇತ್ಯಾದಿಗಳನ್ನು ಕೊಡುವಂಥ ಯೋಗ ಹಲವರಿಗೆ ಬರಲಿದೆ. ದೀರ್ಘಕಾಲದಿಂದ ಪೆಂಡಿಂಗಿದ್ದ ಆರ್ಥಿಕವಾದ ವಿವಾದಗಳು ಈಗ ಬಗೆಹರಿಯುತ್ತೆ.
ಕೌಟುಂಬಿಕ ವಿವಾದ, ಆಸ್ತಿ ವಿವಾದಗಳಿದ್ರೆ ಬಗೆಹರಿಯುವಂಥದ್ದು, ಕೋರ್ಟು ಕಚೇರಿ ಕೆಲಸಗಳು ನಿಮಗೆ ಜಯ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಪರಿಣಾಮಗಳು ಮಕರ ರಾಶಿಯವರ ಮೇಲೆ ಆಗ್ತಾಯಿದೆ. ಯಾಕಂದರೆ ಸಾಡೆ ಸಾತಿ ಮುಗಿಯುವ ಹಂತಕ್ಕೆ ಒಂದೊಂದೇ ಗ್ರಹಗಳು ನಿಮಗೆ ಒಳ್ಳೆಯ ಪರಿಣಾಮವನ್ನು ಕೊಡ್ತಾ ಇರೋದು ನಾನು ಹೇಳಿದ್ದೇನೆ. ಅದೇ ರೀತಿ ಈಗ ಸೂರ್ಯನಿಂದ ಆರಂಭವಾಗಿದೆ ಈ ಒಂದು ಪರಿಣಾಮ. ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಈಗ ಉತ್ತಮ ಫಲವನ್ನು ಮಾರ್ಚ್ ತಿಂಗಳು ಈ ಪೂರ್ತಿಯಾಗಿಯೂ ಜೊತೆಗೆ ಏಪ್ರಿಲ್ 13ರವರೆಗೂ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಇರಲಿದೆ. ಹಾಗಾಗಿ ಈ ಒಂದು ವಿಚಾರವನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ, ಯಾವುದನ್ನು ಭೇಟಿಯಾಗೋದಿದ್ದರೆ, ಯಾವುದೇ ಮೂಲಕ ಕೆಲಸ ಕಾರ್ಯಗಳನ್ನು ಯಾರ ಮೂಲಕ ಪ್ರಭಾವ ಅಥವಾ ಇನ್ಫ್ಲುಯೆನ್ಸನ್ನು ಮಾಡಬೇಕಾದ್ರೂ, ಜೊತೆಗೆ ಯಾರಿಗೆ ಉದ್ಯೋಗ ಪಡಿಬೇಕು ಅವರಿಗೆ ಉದ್ಯೋಗ ಪ್ರಯತ್ನ ಮಾಡೋದು, ಯಾರು ಒಂದು ಉದ್ಯಮ ಅಥವಾ ವ್ಯಾಪಾರವನ್ನು ಆರಂಭ ಮಾಡಬೇಕು ಅದಕ್ಕೆ ನೀವು ಈಗ ಕಾರ್ಯಪ್ರವೃತ್ತರಾಗ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆಗುವಂಥ ರವಿಯ ಪರಿವರ್ತನೆಯು ಹಲವಾರು ಶುಭವನ್ನು, ಹಲವಾರು ಶುಭ ಶಕುನಗಳನ್ನು ಕೊಡ್ತಾ ಇರುತ್ತೆ. ಆರೋಗ್ಯ, ಹಣಕಾಸು, ಮನಸ್ಥಿತಿ, ಕೌಟುಂಬಿಕ ಸ್ಥಿತಿ ಎಲ್ಲದಕ್ಕೂ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ನಿಮಗೆ ಈ ಒಂದು ಮೀನ ಮಾಸದಲ್ಲಿ ಖಂಡಿತ ಸಹಾಯಕ್ಕೆ ಬರಲಿದೆ. ಹಾಗಾಗಿ ಎಲ್ಲ ಮಕರ ರಾಶಿಯವರು ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇದೇ ಕಾಲದಲ್ಲಿ ಜರುಗುವಂಥ ಈ ಒಂದು ರಾಹುವಿನ ಪರಿವರ್ತನೆ ಅಥವಾ ಶುಕ್ರ ಅಥವಾ ಬುಧನ ಪರಿವರ್ತನೆ ಸಹ ನಿಮಗೆ ಈ ಒಂದು ಅನುಕೂಲವನ್ನು ಮಾಡಿಕೊಳ್ಳಲಿದೆ. ಇದನ್ನು ನೀವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಆಸಕ್ತಿ ಉಳ್ಳಂಥ ಮಕರ ರಾಶಿಯವರು ಈ ಸೂರ್ಯನಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಅನುಸಾರ ಮಾಡಬಹುದಾಗಿದೆ. ಕುಂಭರಾಶಿಗೆ ಈ ಸೂರ್ಯನ ಪರಿವರ್ತನೆ ಅಷ್ಟೇನೂ ಲಾಭದಾಯಕವಾಗಿಲ್ಲ. ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಆಗುವಂಥ ಸೂರ್ಯನ ಪರಿವರ್ತನೆ ನಿಮಗೆ ಆರ್ಥಿಕವಾಗಿ ಸ್ವಲ್ಪ ಹೊಡೆತವನ್ನು ಕೊಡಬಹುದಾಗಿದೆ. ಹಣಕಾಸಿನ ಮುಗ್ಗಟ್ಟು ಎದುರಾಗ್ಬೋದು. ಇದ್ದಕ್ಕಿದ್ದಂತೆ ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಅಥವಾ ನೀವು ಯಾವುದೇ ಒಂದು ಉಳಿತಾಯ ಅಥವಾ ಕೂಡಿಟ್ಟ ಹಣವು ಬೇರೆ ಒಂದು ಉದ್ದೇಶಗಳಿಗೆ ಅದನ್ನು ಈಗ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದು. ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚು ಇತ್ಯಾದಿಗಳು ಬರುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ಭೂಮಿ, ಮನೆ ಅಥವಾ ಇನ್ನಿತರ ವಿಚಾರಗಳ ಸಂಬಂಧ ವಿವಾದಗಳು ಇರುವಂಥದ್ದು, ಕೌಟುಂಬಿಕವಾದಿ ಕಲಹಗಳು ಬರ್ಬೋದಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು, ಕಣ್ಣು, ಕಿವಿ, ಮೂಗು, ಗಂಟಲು ಅಥವಾ ಹಲ್ಲು ನೋವಂತಹ ಸಮಸ್ಯೆಗಳು ಶಿರೋಭಾಗ, ಮುಖಭಾಗದ ಅವಯಗಳಿಗೆ ಬರ್ಬೋದಾಗಿದೆ. ಜೊತೆಗೆ ಅಂದುಕೊಂಡಂಥ ಕೆಲಸಗಳಲ್ಲಿ ಪದೇ ಪದೇ ವಿಘ್ನ ಮತ್ತು ವಿಳಂಬಗಳು ತಲೆದೊರಬಹುದು. ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಮುರಿಬೋದು, ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಜಗಳ ಅಥವಾ ಕಲಹಗಳು ನಿಮ್ಮ ಮಿತ್ರರಲ್ಲೋ, ಬಂಧುಗಳಲ್ಲೋ ಅಥವಾ ಇನ್ನಿತರ ವ್ಯಕ್ತಿಗಳಲ್ಲೋ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ನಿಮ್ಮ ಮಾತು, ಮನಸ್ಸಿನ ನಿಯಂತ್ರಣದ ಬಗ್ಗೆ ಎಚ್ಚರ. ಹಾಗಾಗಿ ತನು ಮನ ಧನದ ಒಂದು ವಿಶೇಷವಾದ ಕಾಳಜಿ ಖಂಡಿತ ಕುಂಭರಾಶಿಯವರಿಗೆ ಬೇಕಾಗುತ್ತೆ. ಮೀನ ಮಾಸವು ನಿಮಗೆ ಅಷ್ಟೇನೂ ಉತ್ತಮ ಪರಿಣಾಮವನ್ನು ಕೊಡ್ತಾ ಇಲ್ಲ. ಜೊತೆಗೆ ಇತರ ಎಲ್ಲ ಗ್ರಹಗಳ ಒಂದು ಅಡ್ಡ ಪರಿಣಾಮ ಸಹ ನಿಮಗೆ ಈಗ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದಾಗಿದೆ. ಹಾಗಾಗಿ ಈ ಕಾಲದಲ್ಲಿ ನೀವು ಸೂರ್ಯನಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆಗಳನ್ನು ಮಾಡಬಹುದಾಗಿದೆ ಕುಂಭರಾಶಿಯವರು. ಕೊನೆಯದಾಗಿ ಮೀನರಾಶಿಗೆ ನಿಮ್ಮ ಜನ್ಮದಲ್ಲೇ ಆಗುವಂಥ ಸೂರ್ಯನ ಒಂದು ಆಗಮನ, ಯಾವಾಗ ಈ ಸೂರ್ಯನ ಆಗಮನ ಅಥವಾ ರಾಹು ಅಥವಾ ಗುರು, ಬುಧ ಇತ್ಯಾದಿಗಳು ಜನ್ಮದಲ್ಲೇ ಬರ್ತಾರೋ ಅವರು ಜನ್ಮದಲ್ಲಿ ನಮಗೆ ಅನೇಕ ರೀತಿಯ ಸವಾಲುಗಳನ್ನು, ಸಂಕಷ್ಟಗಳನ್ನು ಒಡ್ತಾರೆ. ಅದೇ ರೀತಿ ನಿಮಗೆ ಈಗಾಗಲೇ ಅನೇಕ ರೀತಿಯ ಕೆಲವು ಅನುಭವಗಳು ಆಗಿರ್ಬೋದು. ಆ ಕೆಟ್ಟ ಅನುಭವಗಳ ಜೊತೆಗೆ ಇದು ಮತ್ತೊಂದು ಹೊಸ ಅನುಭವಗಳು ನಿಮಗೆ ಆಗುವಂಥ ಸಾಧ್ಯತೆ ಈ ಮೀನ ಮಾಸದಲ್ಲಿ ಬರುತ್ತೆ. ವೈಯಕ್ತಿಕವಾಗಿ ಜಗಳಗಳು ಬರುತ್ತೆ, ಕೌಟುಂಬಿಕ ಕಲಹಗಳು ಬರುತ್ತೆ, ಮಾತಿನಲ್ಲಿ ಸ್ವಲ್ಪ ನೀವು ಎಚ್ಚರವಾಗಿರಬೇಕು. ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಆಕಸ್ಮಿಕವಾಗಿ ನಿಮಗೆ ಹಣ ನಷ್ಟ ಆಗುವಂಥದ್ದು, ಆಕಸ್ಮಿಕವಾಗಿ ನಿಮಗೆ ಇನ್ನಿತರ ಜೊತೆ ಕಲಹಗಳು ಬರುವಂಥದ್ದು, ಅಥವಾ ಮನೆಯ ವ್ಯಕ್ತಿಗಳಿಗೆ ಭಿನ್ನಾಭಿಪ್ರಾಯ ಬರ್ಬೋದು. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಬಂಧು ಬಾಂಧವರ ಜೊತೆಗೆ ಆಕಸ್ಮಿಕವಾದ ಜಗಳಗಳು, ಕಲಹಗಳು ಬರುವಂಥದ್ದು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಎಲ್ಲ ನಿಧಾನಗತಿ ಆಗುತ್ತೆ. ಬರಬೇಕಾದ ಹಣ ಬಾರದೇ ಇರ್ಬೋದು, ಅಥವಾ ನಿಮ್ಮ ಹಣಕ್ಕೆ ಮೋಸ ವಂಚನೆಗೆ ಒಳಗಾಗುವಂಥದ್ದು. ಇನ್ನು ಉದ್ಯೋಗ ಸ್ಥಳದಲ್ಲಿ ಸಾಗೆ ಮೇಲಾಧಿಕಾರಿಗಳ ಜೊತೆಗೆ ಜಗಳ, ಕಿರಿಯ ನಮ್ಮ ಸಹೋದ್ಯೋಗಿಗಳ ಜೊತೆಗೆ ಜಗಳ, ಎಲ್ಲ ಕಡೆಯಲ್ಲಿ ನಿಮಗೆ ಅಸಹಕಾರದ ಭಾವನೆ, ಅಂದರೆ ಯಾರೂ ನಿಮ್ಮ ಜೊತೆಗೆ ಸರಿಯಾಗಿ ಕೋಆಪರೇಟ್ ಮಾಡದೇ ಇಲ್ಲ ಅನ್ನೋ ಭಾವನೆ ನಿಮಗೆ ವ್ಯಕ್ತ ಆಗುತ್ತೆ. ನಿಮಗೆ ಏಕಾಂಗಿತನ, ಒಂಟಿತನೂ ಕಾಡುವಂಥ ಪ್ರಮೇಯಗಳು ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ನೀವು ತನು ಮನ ಧನದ ನಿಯಂತ್ರಣದ ಮೇಲೆ ಖಂಡಿತ ಇರಬೇಕಾಗತ್ತೆ. ಈ ಮೀನ ಮಾಸವು ಈ ಮೀನರಾಶಿಗೆ ಅಷ್ಟೇನೂ ಉತ್ತಮವಾಗಿಲ್ಲ. ಮೀನ ಮಾಸದಲ್ಲಿ ಸಂಭವಿಸುವಂಥ ಗ್ರಹಣಗಳಾಗಲಿ, ಅಲ್ಲಿ ಸಿಗುವಂಥ ಇತರ ಗ್ರಹಗಳ ಪರಿವರ್ತನೆ ಆಗಲಿ ಯಾವುದು ನಿಮಗೆ ಪೂರಕವಾಗಿ ಇರುವುದಿಲ್ಲ. ಜೊತೆಗೆ ಈ ಮೀನ ಮಾಸದ ಮಧ್ಯಭಾಗದಲ್ಲಿ ಜರುಗುವಂಥ 29ರ ಒಂದು ಶನಿ ಮಹಾತ್ಮರ ಪರಿವರ್ತನೆ ಅದು ನಿಮಗೆ ಇನ್ನಷ್ಟು ಹೊಸ ರೀತಿಯ ಪರೀಕ್ಷೆಗಳಿಗೆ ಕಾರಣ ಆಗ್ಬೋದಾಗಿದೆ. ಹಾಗಾಗಿ ಈ ಮೀನ ಸಂಕ್ರಾಂತಿ ರವಿಯು ನಿಮಗೆ ಸಹಾಯಕ್ಕೆ ಅಷ್ಟೇನೂ ಬರ್ತಾಯಿಲ್ಲ, ಅಥವಾ ಇತರ ಯಾವುದೇ ಗ್ರಹಗಳು ನಿಮಗೆ ಈಗ ಸಹಾಯಕ್ಕೆ ಬರ್ತಾಯಿಲ್ಲ. ಹಾಗಾಗಿ ಈ ಕಾಲದಲ್ಲಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಅವಶ್ಯಕತೆ ಇರುತ್ತೆ ಮೀನರಾಶಿಯವರಿಗೆ. ಈಗ ಹೇಳತಕ್ಕಂತಹ ಈ ಸ್ತುತಿ ಶ್ಲೋಕ ಪ್ರಾರ್ಥನೆಯನ್ನು ಮೀನರಾಶಿಯವರು ಅನುಸರಣೆ ಮಾಡಬೇಕಾಗತ್ತೆ. ಇಲ್ಲಿವರೆಗೆ ಈ ಸೂರ್ಯನ ಮೀನ ಸಂಕ್ರಾಂತಿ ಮಾರ್ಚ್ 14ರಂದು ಸಂಭವಿಸುವಂಥ ರವಿಯ ಮೀನ ಪ್ರವೇಶ, ಅದು ಏಪ್ರಿಲ್ 13ರವರೆಗೆ ಸೂರ್ಯ ಭಗವಂತರು ಮೀನರಾಶಿಯಲ್ಲಿ ಇರುವ ಕಾಲದ ಒಂದು ತಿಂಗಳಿನ ಸೌರಮಾನದ ಮೀನ ಮಾಸದ ಫಲವನ್ನು ಈಗ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಉತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸಂಕಷ್ಟ ಫಲಗಳು ವ್ಯಕ್ತವಾಗಿವೆ. ಈ ಮಧ್ಯಮ ಅಥವಾ ಸಂಕಷ್ಟ ಫಲವಂತರು ಆತಂಕ ಪಡದೆ ಇಲ್ಲಿ ಈಗ ಹೇಳತಕ್ಕಂಥ ಸ್ತುತಿ ಶ್ಲೋಕ ಪ್ರಾರ್ಥನಾ ಮಾರ್ಗವನ್ನು ಅನುಸರಣೆ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷ ನಿವಾರಣೆ ಖಂಡಿತ ಆಗುತ್ತೆ. ವಿಶೇಷವಾಗಿ ಸೂರ್ಯನಿಗೆ ಸಂಬಂಧಪಟ್ಟು ಅಲ್ಲಿ ಶಂಕರ ಮತ್ತು ನಾರಾಯಣ ಅಥವಾ ಶಿವ ಮತ್ತು ವಿಷ್ಣುವಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕಗಳನ್ನು ಪ್ರಾರ್ಥನೆ ಮಾಡಬಹುದಾಗಿದೆ. ಯಾಕಂದರೆ
ಜಗದಾತ್ಮ ಸ್ವರೂಪನಾದಂಥ ಸೂರ್ಯನು ಶಂಕರ ನಾರಾಯಣನಲ್ಲಿ ವಿಶೇಷವಾದ ಒಲವನ್ನು ಉಳ್ಳುವಂಥನು. ಆತನಿಗೆ ಸೂರ್ಯ ನಾರಾಯಣ ಎಂದೂ ಕರೀತಾರೆ. ಆತನಿಗೆ ಜಗದಾತ್ಮ ಸ್ವರೂಪ, ಜಗದೇಕ ಗುರು ಅಂತಲೂ ಕರೀತಾರೆ. ಹಾಗಾಗಿ ಆ ಒಂದು ಜಗತ್ಪಿತ ಸ್ವರೂಪನಂಥ ಸೂರ್ಯನಿಗೆ ವಿಶೇಷವಾಗಿ ಶಿವ ಮತ್ತು ಒಂದು ವಿಷ್ಣುವಿನ ವಿಶೇಷವಾದ ಭಕ್ತಿಗಳಿಂದ ಅವನು ಒಲಿತಾನೆ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವ ಮುಂತಾದ ಮಂತ್ರಗಳನ್ನು ಯಾರು ಅನುಷ್ಠಾನ ಮಾಡ್ತಾರೋ ಅಂಥವ್ರು ಯಾರು ಆತಂಕ ಪಡಬೇಕಾಗಿಲ್ಲ. ಅವರಿಗೆ ಸೂರ್ಯನ ಒಲವು ತಾನಾಗೇ ಬಂದೇ ಬರುತ್ತೆ. ಅದೇ ರೀತಿ ತಮ್ಮ ತಮ್ಮ ಕುಲದೇವತೆಗಳ ಒಂದು ಭಕ್ತಿ ಮಾಡಿಸೋ ಸೂರ್ಯನ ಒಂದು ಆರಾಧನೆಗೆ ಸರ್ವಶ್ರೇಷ್ಠವಾದ ಆರಾಧನೆ. ಯಾರಿಗೆ ಕುಲದೇವರಾಗಿ ವೆಂಕಟೇಶ, ರಂಗನಾಥ ಇರ್ತಾರೆ ಅಂಥವ್ರು ವಿಷ್ಣುನ ಭಕ್ತಿ ಮಾಡಿ, ಯಾರಿಗೆ ಕುಲದೇವರಾಗಿ ಈ ಸೋಮನಾಥೇಶ್ವರ ಅಥವಾ ಈ ಮಹದೇಶ್ವರ ಅಥವಾ ಚಂದ್ರಶೇಖರ ಮುಂತಾದ ದೇವರುಗಳು, ಅನಂತೇಶ್ವರ ಮುಂತಾದ ದೇವರು ಅಂಥವರು ಈ ಶಿವನ ಭಕ್ತಿಯನ್ನು ಮುಂದುವರಿಸ್ಬೋದು. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟ ಹಲವಾರು ಸ್ತುತಿ ಶ್ಲೋಕಗಳು, ಪ್ರಾರ್ಥನೆಗಳು ನಮ್ಮಲ್ಲಿವೆ. ಸೂರ್ಯನ ಅರ್ಘ್ಯ ಪ್ರದಾನವನ್ನು ಕೊಡುವುದಾಗಲಿ, ಸೂರ್ಯನಿಗೆ ಸಂಬಂಧಪಟ್ಟ ಆದಿತ್ಯ ಹೃದಯ ಸ್ತೋತ್ರ ಬರುತ್ತೆ, ಸೂರ್ಯನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ. ಹಾಗಾಗಿ ನೇರವಾಗಿ ಸೂರ್ಯನ ಭಕ್ತಿಯನ್ನು ಮಾಡೋದಾಗಲಿ ಅಥವಾ ಪರೋಕ್ಷವಾಗಿ ಈ ಶಿವ ಅಥವಾ ವಿಷ್ಣುವಿನ ಭಕ್ತಿಯನ್ನು ಮಾಡೋದಾಗಲಿ ಈ ಸೂರ್ಯನಿಗೆ ಸಂಬಂಧಪಟ್ಟ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಇನ್ನು ಗಾಯತ್ರಿ ಮಂತ್ರ ಉಪದಿಷ್ಟದರು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಾಗಲಿ ಅಥವಾ ಇನ್ನಿತರಾಗಿ ಗುರು ಉಪದಿಷ್ಟವಾದ ಯಾವುದೇ ಮಂತ್ರಗಳನ್ನು ಗುರು ಉಪದೇಶದ ಮಂತ್ರವನ್ನು ಪಠನೆ ಮಾಡೋದಾಗಲಿ ಆ ಸೂರ್ಯನ ಒಂದು ಸಹಾಯಕ್ಕೆ ಬರುತ್ತೆ. ಇನ್ನು ನವಗ್ರಹಗಳ ಸ್ತೋತ್ರ ಗೊತ್ತಿರುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ ವೇದವ್ಯಾಸರಚಿತವಾದ ಈ ಸೂರ್ಯನ ಒಂದು ಸ್ತೋತ್ರ. ಜಪ ಕುಸುಮ ಸಂಕಾಶಂ ಕಾಶಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವ ಪಾಪಗ್ನಂ ಪ್ರಣತೋಸ್ಮಿ ದಿವಾಕರಂ. ಇದು ಜನಪ್ರಿಯವಾದ ಸೂರ್ಯನ ಒಂದು ಶ್ಲೋಕ. 9 ಶ್ಲೋಕ ಇರುತ್ತೆ ನವಗ್ರಹಗಳಲ್ಲಿ. ಸೂರ್ಯ ಭಗವಂತನ ಸಂಬಂಧಿತವಾದ ವ್ಯಾಸರಹಿತವಾದ ಈ ಶ್ಲೋಕವನ್ನು ನೀವು ಪಠನೆ ಮಾಡ್ಬೋದು. 6 ಬಾರಿನೋ ಅಥವಾ 12 ಬಾರಿನೋ ಇದನ್ನು ಪಠನೆ ಮಾಡ್ಬೋದು. 12 ಅಂದರೆ ಆ ದ್ವಾದಶ ಆದಿತ್ಯರ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ 6 ಅಥವಾ 12 ಬಾರಿ ಇದನ್ನು ಇದೇ ಒಂದೇ ಮಂತ್ರವನ್ನು ಪಠನೆ ಮಾಡ್ಬೋದು. ಅದೇ ರೀತಿ ಈ ಸೂರ್ಯನ ಪೀಡಾಪರಿಹಾರ ಶ್ಲೋಕ ಅಂತ ಬರುತ್ತೆ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಗ್ರಹಾಣಾಂ ಆದಿರಾದಿತ್ಯೋ ಲೋಕರಕ್ಷಣಕಾರಕಃ ವಿಷಮಸ್ಥಾನ ಸಂಭೂತ ಪೀಡಾ ಹರತು ಮೇ ರವಿಹಿ. ಸರಳವಾದ ಸೂರ್ಯನ ಪೀಡಾಪರಿಹಾರ ಶ್ಲೋಕ. ಇದನ್ನು ಸಹ ನೀವು 6 ಬಾರನೋ 12 ಬಾರನೋ ರಿಪೀಟ್ ಮಾಡಿ ಪಠನೆ ಮಾಡ್ಬೋದು. ಇದರಿಂದ ಯಾರಿಗೆ ಈ ಸಂಕಷ್ಟ ಫಲ ಮಿಶ್ರ ಫಲ ಅಂತ ಹೇಳಿದರೆ ಅಂಥವರಿಗೆ ಈ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಉತ್ತಮ ಫಲ ಇದ್ದವರು ಸಹ ಈ ಮಂತ್ರವನ್ನು ಪಠನೆ ಮಾಡ್ಬೋದು. ಹಾಗಾಗಿ ಯಾರೂ ಇದನ್ನು ತಮಗೆ ದೋಷ ಮಾತ್ರ ಇದೆ, ದೋಷ ಇಲ್ಲದವ್ರು ಸಹ ಪಠನೆ ಮಾಡಬಾರ್ದು ಅನ್ನೋದೇನಿಲ್ಲ. ಯಾರೂ ಸಹ ಈ ಸೂರ್ಯನಿಗೆ ಸಂಬಂಧಪಟ್ಟ ಈ ಜಪ ಕುಸುಮ ಸಂಕಾಶಮಾಗಲಿ ಅಥವಾ ಈ ಗ್ರಹಣಾಮಾದಿತ್ಯರಾದಿತ್ಯೋ ಈ ಯಾವುದೇ ಶ್ಲೋಕವನ್ನು ಪಠನೆ ಮಾಡ್ಬೋದು. ಅದೇ ರೀತಿ ಸೂರ್ಯ ನಮಸ್ಕಾರ ಅನ್ನೋದು ಸರ್ವಶ್ರೇಷ್ಠವಾಗಿದೆ. ಯಾರಿಗೆ ಗುರುಮುಖೇನವಾಗಿ ಕಲ್ತ್ಕೊಂಡಿದ್ದೀರಾ ಅಂಥವರು ಮಂತ್ರಪೂರ್ವಕವಾಗಿ ಸೂರ್ಯ ನಮಸ್ಕಾರವನ್ನು ಹಾಕುವಂಥದ್ದು. ಮಿತ್ರ ಎನ್ಮ, ರವ ಎನ್ಮ, ಸೂರ್ಯ ಎನ್ಮ, ಭಾನು ಎನ್ಮ, ಖಗ ಎನ್ಮ, ಪೂಷ್ಣ ಎನ್ಮ, ಹಿರಣ್ಯಗರ್ಭ ಎನ್ಮ, ಮರೀಚ ಎನ್ಮ, ಆದಿತ್ಯ ಎನ್ಮ, ಸವಿತ್ರ ಎನ್ಮ, ಅರ್ಕ ಎನ್ಮ, ಭಾಸ್ಕರ ಎನ್ಮ, ಸವಿತ್ರ, ಸೂರ್ಯ, ನಾರಾಯಣ ನಮಃ ಅಂತೇಳಿ ಆ ಒಂದು 12+1 ಅಂದರೆ ಮಂಡಲಪೂರ್ವಕವಾಗಿ ಹಾಕುವಂಥ ನಮಸ್ಕಾರಗಳು ನಮಗೆ ತನು ಮನ ಧನದ ಒಂದು ಶುದ್ಧತೆಗೆ ಸಾಕ್ಷಿಯಾಗಿರುತ್ತೆ. ಅಂಥವರು ಸೂರ್ಯ ನಮಸ್ಕಾರವನ್ನು ಸಹ ಪ್ರಾಕ್ಟೀಸ್ ಮಾಡ್ಬೋದಾಗಿದೆ. ಇನ್ನು ಸೂರ್ಯನಿಗೆ ಸಂಬಂಧಪಟ್ಟ ದಾನವಾಗಿ ಗೋಧಿಯ ಕಾಳು, ಗೋಧಿಯ ಒಂದು ಧಾನ್ಯವನ್ನು ದಾನವಾಗಿ ಮಾಡೋದು. ಗೋಧಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನಿಂದ ಮಾಡಿದ ಉತ್ಪನ್ನಗಳನ್ನು ಈ ಸೂರ್ಯನಿಗೆ ಸಂಬಂಧಪಟ್ಟ ದೋಷಗಳ ನಿವಾರಣೆಗೆ ದಾನ ಮಾಡ್ಬೋದು. ಇನ್ನು ಅನ್ನದಾನವು ಸರ್ವಶ್ರೇಷ್ಠ, ವಸ್ತ್ರದಾನವು ಸರ್ವಶ್ರೇಷ್ಠ. ಅದೇ ರೀತಿ ಯಾವುದೇ ರೀತಿಯ ಧಾರ್ಮಿಕ ಸಂಸ್ಥೆಗಳಿಗೆ ಅಥವಾ ಯಾವ ರೀತಿ ಈ ಸಮಾಜ ಸೇವೆ ಅಥವಾ ಚಾರಿಟಿ ಮಾಡುವಂಥ ಸೇವಾ ಸಂಸ್ಥೆಗಳಿಗೆ ದಾನವನ್ನು ಮಾಡಿಸ ಸೂರ್ಯನ ಪ್ರೀತ್ಯರ್ಥವಾಗಿ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಯಾವುದೇ ರೀತಿಯ ಈ ಭಕ್ತಿ ಮಾರ್ಗನೋ, ಧ್ಯಾನ ಮಾರ್ಗನೋ, ಜಪ ಮಾರ್ಗನೋ, ದಾನ ಧರ್ಮದ ಮಾರ್ಗ ಅನುಸರಣೆ ಮಾಡಿಕೊಂಡು ನಿಮಗೆ ಇರತಕ್ಕಂಥ ಸೂರ್ಯನಿಗೆ ಸಂಬಂಧಿತ ದೋಷವನ್ನು ನೀವು ಕಳೆದುಕೊಳ್ಳಬಹುದಾಗಿದೆ. ಸಾಮಾನ್ಯವಾಗಿ ನೀವು ನಿತ್ಯ ಮಾಡುವಂಥ ಪ್ರಾರ್ಥನೆ ಜೊತೆಗೆ ಸ್ವಲ್ಪ ಮಟ್ಟಿನ ಹೆಚ್ಚಿನ ಒಂದು ಶ್ಲೋಕವನ್ನು ಜಪವನ್ನು ನೀವು ಪ್ರಾರ್ಥನೆ ಮಾಡ್ಬೋದು. ಅದು ಸೂರ್ಯನಿಗೆ ಸಂಬಂಧಪಟ್ಟದಿರ್ಬೋದು, ಶಿವನಿಗೆ ವಿಷ್ಣುವಿಗೆ ಸಂಬಂಧಪಟ್ಟದಿರ್ಬೋದು ಅಥವಾ ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಿದ್ರು ಅಂಥ ಒಂದು ಶ್ಲೋಕ ಪ್ರಾರ್ಥನೆ ಮಾಡ್ತಾ ಬನ್ನಿ. ಯಾರೂ ಈ ಒಂದು ಸೂರ್ಯನ ಅಡ್ಡ ಪರಿಣಾಮಗಳಿಗೆ ಆತಂಕ ಭಯಪಡಬೇಕಾಗಿಲ್ಲ. ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಸೂರ್ಯನಿಗೆ ವಂದನೆಯನ್ನು ಸಲ್ಲಿಸಿ ತಮಗೆಲ್ಲರಿಗೂ ಈ ಸೂರ್ಯ ಭಗವಂತನ ಅನುಗ್ರಹದಿಂದ ಮೀನ ಮಾಸವು ಯಶಕೀರ್ತಿ ಜಯಲಾಭ ಸುಖಗಳನ್ನು ತಂದುಕೊಡಲಿ. ಈ ವಾಹಿನಿಯನ್ನು ತಾವು ನಿರಂತರ ಪ್ರೋತ್ಸಾಹಿಸಿದರೆ ತಮಗೆ ಧನ್ಯವಾದಗಳು. ಮುಂದೆ ನೀವು ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ನಮ್ಮಿಂದ ಪ್ರಸಾರವಾಗುವಂಥ ಇನ್ನಿತರ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಾ ಬನ್ನಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.